ನಾವು ವಾಕ್ಯ ಭಾಗಕ್ಕೆ ಹೋಗೋಣ. ದೇವರು ನಿಮ್ಮನ್ನೆಲ್ಲರ ಆಶೀರ್ವದಿಸಲಿ. ಎಲ್ಲ ಸಂತೋಷವಾಗಿದ್ದೀರಾ? ಆಮೆನ್. ಹಲ್ಲೆಲೂಯಾ. ನಾವು ಇಷ್ಟು ಜನರಾಗಿ ಸೇರಿ ಕರ್ತನನ್ನು ಆರಾಧಿಸಲಿಕ್ಕೆ ದೇವರು ನಮ್ಮನ್ನು ಬಲಪಡಿಸ್ತಾ ಇದ್ದಾನೆ. ಕೀರ್ತನೆ ಭಾಗದಿಂದ ದೇವರ ಆಲೋಚನೆಗಳನ್ನು ನಾವು ಕೇಳಿದ್ವಿ. ನನ್ನ ಸಂದೇಶಕ್ಕೆ ಕೆಲವು ಕಾರ್ಯಗಳು ಕನೆಕ್ಟ್ ಆಗಿದೆ. ಆಮೇಲೆ ಪವಿತ್ರಾತ್ಮನವರು ಯಾವಾಗಲೂ ಮಾತನಾಡುವಾಗ ಆತನಿಗೆ ಒಂದು ಕನೆಕ್ಷನ್ ಎಲ್ಲಿರ್ತದೆ, ಎಲ್ಲ ವಿಷಯಗಳಲ್ಲಿ ಒಂದು ಕನೆಕ್ಷನ್ ಇದ್ದೇ ಇರ್ತದೆ. ಆಮೇಲೆ ಸೊ ಕರ್ತನ ದಾಸಿ ಕೆಲವು ವಿಷಯಗಳನ್ನು ನಿಮ್ಮೊಂದಿಗೆ ವಾಕ್ಯ ಕೀರ್ತನೆ ಭಾಗ ಹೇಳುವಾಗ ಕೆಲವು ವಿಷಯಗಳನ್ನು ಹೇಳಿ ಆಗಿದೆ. ಸೊ ಅದಕ್ಕಾಗಿ ನಾನು ದೇವರಿಗೆ ಸ್ತೋತ್ರ ಸಲ್ಲಿಸ್ತೇನೆ. ಈ ದಿನದಲ್ಲಿ ನಾವು ಕಲಿಯಲಿಕ್ಕಿರುವಂತ ಅಥವಾ ನಾವು ತಿಳಿದುಕೊಳ್ಳಿಕ್ಕಿರುವಂತ ನಮ್ಮ ಜೀವಿತವನ್ನು ಎಚ್ಚರಿಸಲಿಕ್ಕಿರುವಂತ ವಿಷಯ ಏನು ಗೊತ್ತುಂಟ? ದೇವರ ಮಾರ್ಗ ಈ ಲೋಕದ ಮಾರ್ಗಕ್ಕಿಂತ ವ್ಯತ್ಯಾಸ. ಏನಾಗಿದೆ? ದೇವರ ಮಾರ್ಗ ಈ ಲೋಕ ಮಾರ್ಗಕ್ಕಿಂತ ಏನಾಗಿದೆ? ವ್ಯತ್ಯಾಸವಾಗಿದೆ. ಅದಕ್ಕೆ ಆಧಾರವಾಗಿ ಒಂದು ವಾಕ್ಯವನ್ನು ಈ ರೀತಿಯಾಗಿ ಓದಿಕೊಳ್ಳೋಣ. ಅಪೊಸ್ತಲರ ಕೃತ್ಯ 6ನೇ ಅಧ್ಯಾಯದ ಅದರ 15ನೇ ವಚನವನ್ನು ನಾವು ಓದಿಕೊಳ್ಳೋಣ. ಅಪೊಸ್ತಲರ ಕೃತ್ಯ 6ನೇ ಅಧ್ಯಾಯ 15ನೇ ವಚನ. ಆಗ ಹಿರಿಸಭೆಯಲ್ಲಿ ಕೂತಿದವರೆಲ್ಲರೂ ಅವರನ್ನು ದೃಷ್ಟಿಸಿ ನೋಡಿ ಅವನ ಮುಖವು ದೇವದೂತನ ಮುಖದಂತೆ ಇರುವುದನ್ನು ಕಂಡರು. ಅವನ ಮುಖವು ದೇವದೂತನ ಮುಖದಂತೆ ಇರುವುದನ್ನು ಕಂಡರು. ಇವತ್ತು ನಮ್ಮ ಜೀವಿತದಲ್ಲಿ ಯೇಸು ಕ್ರಿಸ್ತನನ್ನು ನಂಬಿರುವಂತ ನಾವು, ಯೇಸು ಕ್ರಿಸ್ತನನ್ನು ಅಂಗೀಕರಿಸಿ ಆತನ ಮಾರ್ಗದರ್ಶನದಲ್ಲಿ ನಡೆಯುತ್ತಿರುವಂತ ನಮ್ಮ ಜೀವಿತ ಈ ಲೋಕದ ಅನುಭವಕ್ಕೆ ಏನಾಗಿದೆ? ವ್ಯತ್ಯಾಸವಾಗಿದೆ. ಈಗ ನಾವು ಹಳೆ ಒಡಂಬಡಿಕೆಯ ಕಾಲದಲ್ಲಿ ದಿನಗಳಲ್ಲಿ ನಾವು ಆಲೋಚನೆ ಮಾಡಿ ನೋಡುವಾಗ ದಾನಿಯೇಲನ ಪ್ರವಾದನ ಗ್ರಂಥ ಅದರ 6ನೇ ಅಧ್ಯಾಯವನ್ನು ನಾವು ತೆಗೆದುಕೊಳ್ಳೋಣ. ದಾನಿಯೇಲನ ಪ್ರವಾದನ ಗ್ರಂಥ ಅದರ 6ನೇ ಅಧ್ಯಾಯದ 21ನೇ ವಚನ ನಾವು ಓದಿಕೊಳ್ಳೋಣ. ದಾನಿಯೇಲ ಪ್ರವಾದನ ಗ್ರಂಥ 6ನೇ ಅಧ್ಯಾಯ 21ನೇ ವಚನ. ಯಾರಾದರೂ ಓದಿ. ಶಕ್ತನಾದನು ಎಂದು ಕೇಳಲು ದಾನಿಯೇಲನು ರಾಜನಿಗೆ, ಅರಸೇ, ಚಿರಂಜೀವಿಯಾಗಿರು, ನನ್ನ ದೇವರು ತನ್ನ ದೂತನನ್ನು ಕಳುಹಿಸಿ ಸಿಂಹಗಳ ಬಾಯಿಗಳನ್ನು ಬಂಧಿಸಿದನು. ನನ್ನ ದೇವರು ತನ್ನ ದೂತನನ್ನು ಕಳುಹಿಸಿ ಏನ್ ಮಾಡಿದಂತೆ? ಸಿಂಹಗಳ ಬಾಯಿಗಳನ್ನು ಬಂಧಿಸಿದನು. ಆಮೇಲೆ ಹಲ್ಲೆಲೂಯಾ. ಈಗ ಲೌಕಿಕವಾಗಿ ನಾವು ನೋಡುವಾಗ, ಲೋಕ ರೀತಿಯಾಗಿ ನಾವು ಆಲೋಚನೆ ಮಾಡುವಾಗ ಸಿಂಹದ ಮುಂದೆ ನಾವು ಹೋದ್ರೆ ಏನಾಗ್ತದೆ? ಈಗ ನಾವು ಈ ಚಾನಲ್ಗಳು ಯಾವ ಚಾನಲ್ ನಾವು ಟಿವಿ ನೋಡಲ್ಲ, ನಮ್ಮ ಮನೆಯಲ್ಲಿ ಟಿವಿ ಇಲ್ಲ, ಆ ಚಾನಲ್ಗಳಲ್ಲಿ ನಾವು ನೋಡುವಾಗ ಕೆಲವರೆಲ್ಲ ಸಿಂಹದ ಜೊತೆ ಹುಲಿ ಜೊತೆ ಆಟ ಆಡ್ತಾ ಇರ್ತಾರೆ. ನೀವು ಹೇಳ್ಬೋದು, ಪಾಶ್ಯ ಸಿಂಹದ ಜೊತೆ ಮುಂದೆ ಹೋದ್ರೆ ಏನಾಗ್ತದೆ? ಹೀಗೆಲ್ಲ ಜನರೆಲ್ಲ ಆಟ ಆಡ್ತಿದ್ದಾರಲ್ಲ ಅಂತ. ಆದ್ರೆ ಅವರು ಅದನ್ನು ಸಾಕಿದವರು ಏನಾಗಿದ್ದಾರೆ? ಅದನ್ನು ಸಾಕಿದವರು. ಅದರಿಂದ ಅದ್ರ ಜೊತೆ ಏನ್ ಮಾಡ್ತಾರೆ? ಅವರು ಆಟ ಆಡ್ತಾರೆ, ಏನ್ ಬೇಕಾದ್ರೂ ಮಾಡ್ತಾರೆ. ಯಾಕಂದ್ರೆ ಅದು ಏನ್ ಮಾಡಲ್ಲ ಅವರಿಗೆ ಮಾತ್ರ, ಬೇರೆಯವರಿಗಲ್ಲ. ಆಮೇಲೆ ಆದ್ರೆ ಕಾಮನ್ ಆಗಿ ನಾವು ಒಂದು ಆಲೋಚನೆ ಮಾಡುವಾಗ ಸಿಂಹದ ಮುಂದೆ ಹೋಗಿ ನಾನು ನಿಂತ್ರೆ ಏನಾಗ್ತದೆ? ಈ ಲೋಕದಲ್ಲಿ ಒಳ್ಳೆ ರುಚಿ ಇರುವಂತ ಮಾಂಸ ಯಾವುದು ಗೊತ್ತುಂಟ? ಯಾವ ಪ್ರಾಣಿಗಳಲ್ಲ. ಅದಕ್ಕೆ ಪ್ರಾಣಿಗೂ ಮನುಷ್ಯನಿಗೆ ವ್ಯತ್ಯಾಸ ಇದೆ. ಮನುಷ್ಯನ ಮಾಂಸ ಏನಿದೆ ಅಲ್ಲ, ಅದು ತುಂಬಾ ರುಚಿ ಅಂತ. ಆಮೇಲೆ ಅದಕ್ಕೆ ಈ ಸಿಂಹ ಏನ್ ಮಾಡ್ತದೆ? ಮನುಷ್ಯನನ್ನ ನೋಡಿದ್ರೆ ಏನ್ ಮಾಡ್ತದೆ? ಬೇಗ ಹೋಗಿ ತಿಂದ್ಬಿಡ್ತದೆ. ಯಾಕಂದ್ರೆ ಎಲ್ಲದಕ್ಕಿಂತ ರುಚಿಯಾಗಿ ಸಿಗುವಂತ ವಿಷಯ ಯಾವ್ದು ಗೊತ್ತುಂಟ? ಯಾವುದು? ಮನುಷ್ಯನ ಮಾಂಸ. ಯಾವುದಕ್ಕೆ? ಸಿಂಹಕ್ಕೆ. ಆಗ ಇಲ್ಲಿ ಏನಾಗ್ತಾ ಉಂಟು? ದಾನಿಯೇಲನ ಜೀವಿತದಲ್ಲಿ ಈ ಲೋಕದ ವಿಷಯಕ್ಕೆ ಅವನು ತಲೆ ಬಾಗದಾಗ ಅವನು ಸಿಂಹದ ಗವಿಯಲ್ಲಿ ಹಾಕಲ್ಪಡಬೇಕಾಗಿ ಬರ್ತದೆ. ಯಾವುದಕ್ಕೆ ತಲೆ ಬಾಗದಾಗ? ಲೋಕದ ವಿಷಯಕ್ಕೆ, ಅಥವಾ ಲೋಕದಲ್ಲಿ ಒಂದು ಆಜ್ಞಾಪನೆ ಉಂಟಾದಾಗ, ಅಥವಾ ಲೌಕಿಕವಾಗಿರುವಂತಹ ಕೆಲವು ಆಲೋಚನೆಗಳಿಗೆ ತಾನು ಒಳಪಡದಾಗ ಒಂದು ಆಜ್ಞೆ ಉಂಟಾಗ್ತಾ ಉಂಟು. ಏನು? ಇವರು ಏನ್ ಮಾಡ್ಬೇಕು? ಸಿಂಹದ ಗವಿಯಲ್ಲಿ ಹಾಕ್ಬೇಕು. ಆಗ ಲೋಕ ಹೇಳ್ತದೆ ಇದನ್ನು ಮಾಡು. ಆದ್ರೆ ದಾನಿಯೇಲ ಏನ್ ಮಾಡ್ತಾನೆ ಗೊತ್ತುಂಟ? ಮೂಲವರ್ತಿ ತನ್ನ ದೇವರ ಮುಂದೆ ಆತನ ಪ್ರಾರ್ಥಿಸ್ತಾ ಇದ್ದಾನೆ. ಆಮೇಲೆ
ಹಲ್ಲೆಲೂಯಾ. ಇವತ್ತು ಪ್ರಿಯರ ಮಕ್ಕಳೇ, ದೇವರ ಮಾರ್ಗಕ್ಕೂ ಲೋಕದ ಮಾರ್ಗಕ್ಕೂ ವ್ಯತ್ಯಾಸಗಳಿದೆ. ಅನೇಕ ವೇಳೆಗಳಲ್ಲಿ ದೇವರ ಮಕ್ಕಳಾಗಿರುವಂತ ನಮ್ಮ ಜೀವಿತದಲ್ಲಿ ನಾವು ಈ ಲೋಕ ಮಾರ್ಗ ಇಟ್ಕೊಂಡು ನಡೀತಾ ಹೋಗ್ತಾ ಇದ್ದೇವೆ. ಏನು ಈ ಲೋಕ ಮಾರ್ಗ? ಇದನ್ನ ಮಾಡಲಿಲ್ಲ ಅಂದ್ರೆ ಆಗಲ್ಲ, ಅಲ್ಲಿ ಹೋಗ್ಲಿಲ್ಲ ಅಂದ್ರೆ ಆಗಲ್ಲ, ಇದನ್ನು ಮಾಡಲಿಲ್ಲ ಅಂದ್ರೆ ಆಗಲ್ಲ, ಈ ರೀತಿಯಾಗಿ ಹೇಳಿಲ್ಲ ಅಂದ್ರೆ ಆಗಲ್ಲ, ಆ ರೀತಿಯಾಗಿ ಹೋದ್ರೆ ಆಗಲ್ಲ ಎಂಬುದಾಗಿ ಭಯಪಟ್ಟು ಲೋಕದ ಒತ್ತಡಗಳಿಗೆ ಒಳಗಾಗಿ ದೇವರ ಆಲೋಚನೆಗಳನ್ನು, ದೇವರ ವಾಗ್ದಾನಗಳನ್ನು ನಾವು ಮರೆತು ನಾವೇನ್ ಮಾಡ್ತಿದ್ದೀವಿ? ಲೋಕದ ಆಲೋಚನೆಗೆ ಒಳಗಾಗಿ ಹೋಗ್ತಾ ಇದ್ದೀವಿ. ನಿನ್ನೆ ದಿನ ಒಂದು ಸೇವಕರು ಈ ರೀತಿಯಾಗಿ ಹೇಳ್ತಾ ಇದ್ರು, ಸ್ಯಾನಿಟೈಸರ್ ಅಲ್ಲಿ ಕೈಗೆ ಹಚ್ಚಿಕೊಂಡು ಜಾಸ್ತಿ ಹಚ್ಚಿಕೊಂಡವರೇ ಮರಣ ಹೊಂದಿದ್ರು. ಹೇಳ್ತಾರೆ, ಡಾಕ್ಟರ್ನವ್ರು ಹೇಳ್ತಾರೆ, ಸ್ಯಾನಿಟೈಸರ್ ಹಚ್ಚುವುದರಿಂದ ನಮ್ಮ ದೇವರು ಸೃಷ್ಟಿ ಮಾಡಿದಂತ ಕೈಯಲ್ಲಿ ಇರುವಂತ ಅಂಶಗಳು ಸತ್ತೋಗ್ತದಂತ. ಆಲ್ರೆಡಿ ನಮ್ಮ ಹಸ್ತದಲ್ಲಿ ಏನಿದೆ? ಒಂದು ಪ್ರೊಟೆಕ್ಷನ್ ಇದೆ. ಈಗ ಕೆಲವರು ಹೇಳ್ತಾರಲ್ಲ, ಕಿವಿಗೆ ಏನ್ ಹಾಕ್ಬೇಡಿ, ಏನು ಬಡ್ಸ್ ಹಾಕ್ಬೇಡಿ, ಯಾಕಂದ್ರೆ ನಾನು ಹಾಕಲ್ಲ, ನಾನು ಕಾಮನ್ ಆಗಿ ಜಾಸ್ತಿ ಹಾಕೋದೇ ಇಲ್ಲ ಬಡ್ಸ್. ಕೆಲವು ಟೈಮ್ ನನ್ನ ಹೆಂಡತಿ ಬೈತಾ ಇರ್ತಾರೆ, ಕಿವಿಯಲ್ಲಿ ಕೊಳೆ ಇದೆ, ತೆಗೀರಿ ಕ್ಲೀನ್ ಮಾಡಿ. ದೇವರು ಆಲ್ರೆಡಿ ಕಿವಿಗೆ ಏನ್ ಕೊಟ್ಟಿದ್ದಾನೆ? ಕ್ಲೀನ್ ಮಾಡುವಂತ ಮಿಷನ್ ಆಲ್ರೆಡಿ ಕಿವಿ ಒಳಗೆ ಕೊಟ್ಟಿದ್ದಾನೆ. ಮನುಷ್ಯನ ಏನ್ ಮಾಡ್ತಿದ್ದಾನೆ? ಬಡ್ಸ್ ಹಾಕಿ ಕ್ಲೀನ್ ಮಾಡಿ ಅದನ್ನು ಗಾಯಪಡಿಸಿ ಲಾಸ್ಟಿಗೆ ಹಾಸ್ಪಿಟಲ್ಗೆ ಹೋಗುದು ತೋರಿಸ್ಲಿಕ್ಕೆ. ಬಡ್ಸ್ ಹಾಕಿ ಕ್ಲೀನ್ ಆಗಿ ನಮ್ಗೆ ವಿಡಿಯೋದಲ್ಲಿ ತೋರಿಸ್ತಾರ. ಬಡ್ಸ್ ಹಾಕೋದ್ರಿಂದ ಕಸ ಎಲ್ಲಿ ಹೋಗ್ತದೆ? ಒಳಗೆ ಹೋಗ್ತದೆ ಹೊರತು ಹೊರಗೆ ಬರಲ್ಲ. ಸ್ವಲ್ಪ ಕಸ ಮಾತ್ರ ಹೊರಗೆ ಬಂದಿರ್ತದೆ, ಮತ್ತೆಲ್ಲ ಒಳಗೆ ಹೋಗಿರ್ತದೆ. ದೇವರು ತನ್ನ ಸೃಷ್ಟಿಯಲ್ಲಿ ಕಿವಿಯೊಳಗೆ ಆಲ್ರೆಡಿ ಅದರ ಕಾರ್ಯವನ್ನು ಇಟ್ಟಿದ್ದಾನಂತ. ಏನು? ಅದು ಕ್ಲೀನ್ ಮಾಡುವಂತ ಕಾರ್ಯ. ಇದನ್ನು ಹೇಳುವಾಗ ಒಂದು ಕಾರ್ಯ, ಈಗ ನಮ್ಮ ಜೀವಿತದಲ್ಲಿ ನಾವು ಆಲ್ಮೋಸ್ಟ್ ಎಲ್ಲ ವ್ಯಕ್ತಿಗಳು ರಾಂಗ್ ಆಗಿ ಹಂಗಿಸ್ತಾರೆ, ತಪ್ಪಾಗಿ. ನಾವೇನು ಹಂಗಿಸೋದು? ಹಿಂದೆ ಮುಂದೆ ಮಾಡಿ ಹಂಗಿಸ್ತೇವೆ ಅಲ್ವಾ? ಕರೆಕ್ಟ್ ತಾನೆ? ಆದ್ರೆ ನಿಯಮದ ಪ್ರಕಾರ ಹಂಗಿಸೋದಾಗಿಲ್ಲ. ಈಗ ಮನುಷ್ಯನ ಈಗ ಟೂತ್ ಬ್ರಷ್, ಬ್ರಷ್ ಇದನ್ನೆಲ್ಲ ಕಂಡುಹಿಡಿದು, ಈಗ ನಾವು ಹುಬ್ಳಿಯಲ್ಲಿ ಇದ್ದಾಗ ನಾವು ಇದು ಏನ್ ಗೊತ್ತುಂಟ, ಈ ಕೈಬೇವು ಸೊಪ್ಪಿನ ಮರದ ಕಡ್ಡಿ ತಗೊಂಡು ಹಲ್ಲಿಸ್ತಿದ್ವಿ. ಹೇಗೆ ಉಳಿಸ್ತಿದ್ವಿ? ಹೀಗೆ ಮೇಲೆ ಕೆಳಗೆ. ಆಗ ಡಾಕ್ಟರ್ ಹೇಳ್ತಾರೆ, ನಿಯಮ ಹಲ್ಲುಜಿದೆ ಹೇಗಂತ ಗೊತ್ತುಂಟ? ಮೇಲೆ ಕೆಳಗಂತ. ಈಗ ಬ್ರಷ್ ಬಂದ ಮೇಲೆ ನಿಯಮ ಮೀರಿ ಹೋಯ್ತು. ಎಷ್ಟಲ್ಲಿ ಉಜ್ಜಿದ್ರು ಮತ್ತೆ ಹುಳ ಬರ್ತದೆ ಹಲ್ಲಿಗೆ, ಮತ್ತೆ ಏನಾಗ್ತಾ ಉಂಟು? ಹಾಸ್ಪಿಟಲ್ಗೆ ಹೋಗ್ಲೇಬೇಕು. ಮತ್ತೆ ಎಷ್ಟೇ ಒಳ್ಳೆ ಪೇಸ್ಟಲ್ಲಿ ಹಲ್ಲು ಉಜ್ಜಿದ್ರು ಸಮೇತ ಹಲ್ಲಿಗೆ ತೊಂದರೆ. ಯಾಕೆ? ನಿಯಮ ಮೀರ್ತಾ ಇದೆ. ನಾನು ಇದು ಉದಾಹರಣೆ ಯಾಕೆ ಕೊಟ್ಟದ್ದು ಗೊತ್ತುಂಟ? ದೇವರ ಮಾರ್ಗಕ್ಕೂ ಮನುಷ್ಯನ ಅಥವಾ ಲೌಕಿಕವಾದ ಮಾರ್ಗಕ್ಕೂ ವ್ಯತ್ಯಾಸವಾದ ಅನುಭವ ಇದೆ. ದಾನಿಯೇಲನಿಗೆ ಲೋಕ ಹೇಳ್ತಾ ಉಂಟು, ನಿನ್ನನ್ನು ಸಿಂಹದ ಗವಿಯಲ್ಲಿ ಹಾಕ್ತಿದ್ದಾರೆ, ಸಿಂಹ ನಿನ್ನನ್ನು ತಿಂದು ಬಿಡ್ತದೆ, ನಿನ್ನ ಜೀವ ಹೋಯ್ತು, ನಿನ್ನ ಪ್ರಾಣ ಹೋಗ್ತದೆ, ನೀ ಏನ್ ಮಾಡ್ತೀಯ ಎಂಬುದಾಗಿ. ಆದ್ರೆ ದಾನಿಯೇಲನಿಗೆ ಗೊತ್ತುಂಟು, ಸಿಂಹದ ಬಾಯನ್ನು ಮುಚ್ಚಲಿಕ್ಕೆ ನನ್ನ ದೇವರು ಶಕ್ತನಾಗಿದ್ದಾನೆ ಎಂಬುದಾಗಿ. ಆಮೆನ್. ಹಲ್ಲೆಲೂಯಾ, ಹಲ್ಲೆಲೂಯಾ. ನೋಡಿ, ಆ ದೇಶದ ರಾಜನಿಗೆ ಸ್ವಲ್ಪ ನಂಬಿಕೆ ಚೂರು. ಯಾರ ಮೇಲೆ ಗೊತ್ತುಂಟ? ದಾನಿಯೇಲನ ದೇವರ ಮೇಲೆ ಸ್ವಲ್ಪ ನಂಬಿಕೆ. ಆಗ ಅಲ್ಲಿ ವಾಕ್ಯನ ಓದುವಾಗ 16ನೇ ವಚನ 6:16 ಈ ರೀತಿಯಾಗಿ ಬರೆಯಲ್ಪಟ್ಟಿದೆ, ನೀನು ನಿತ್ಯವೂ ಭಜಿಸುವ ದೇವರು ನಿನ್ನನ್ನು ಉದ್ಧರಿಸಲಿ ಎಂದು ಹಾರಸಿದನಂತೆ. ಯಾರು? ರಾಜನ ಕೆಳಗಿರುವಂತ ಅಧಿಕಾರಿಗಳೆಲ್ಲ ದಾನಿಯೇಲನನ್ನು ವಿರೋಧ ಮಾಡ್ತಿದ್ದಾರೆ ದಾನಿಯೇಲನಿಗೆ. ಆದ್ರೆ ರಾಜನ ಹರಸಿ ಕಳಿಸ್ತಿದ್ದಾನೆ ಎಲ್ಲಿ? ಸಿಂಹದ ಗವಿಯಲ್ಲಿ. ಆತನಿಗೆ ಸ್ವಲ್ಪ ನಂಬಿಕೆ ಇತ್ತು, ಇವನ ದೇವರು ಇವನನ್ನು ಕಾಪಾಡಬಹುದು. ದಾನಿಯೇಲನಿಗೆ ಹೇಳ್ತಿದ್ದಾರೆ, ನೀನು ಪ್ರಾರ್ಥಿಸು ನಿನ್ನ ದೇವರಲ್ಲಿ ಎಂಬುದು. ಯಾಕಂದ್ರೆ ಅವನು ನಿಯಮ ಹಾಕಿ ಅದನ್ನು ತೆಗಿಲಿಕ್ಕಾಗಲ್ಲ, ನಿನ್ನ ದೇವರಲ್ಲಿ ನೀನು ಪ್ರಾರ್ಥಿಸು. ಆಗ ಪ್ರಿಯರ ಮಕ್ಕಳೇ, ನಮ್ಮ ಜೀವಿತದಲ್ಲಿ ಒಂದು ಕಾರ್ಯನ ಅರ್ಥ ಮಾಡಿಕೊಳ್ಳಬೇಕು. ಲೋಕದ ಮಾರ್ಗದರ್ಶನಗಳು ಅನೇಕ ನಮ್ಮ ಮುಂದೆ ಇರುವಾಗ ನಾವು ಚೂಸ್ ಮಾಡಬೇಕಾದದ್ದು, ನಾವು ಆರಿಸಿಕೊಳ್ಳಬೇಕಾದದ್ದು ಯಾರ ಮಾರ್ಗದರ್ಶನ ಗೊತ್ತುಂಟ? ದೇವರ ಮಾರ್ಗದರ್ಶನವಾಗಿದೆ.
ಆಮೇಲೆ ದೇವರ ಆಲೋಚನೆ ಆಗಿದೆ. ಇವತ್ತು ನಿಮ್ಮನ್ನೇ ನೀವು ಪರಿಶೋಧನೆ ಮಾಡಿಕೊಳ್ಳಿ, ನಿಮ್ಮನ್ನೇ ನೀವು ಪರೀಕ್ಷಿಸಿಕೊಳ್ಳಿ. ಹೆಚ್ಚಾದ ಶಬ್ದವನ್ನು, ಹೆಚ್ಚಾದ ಆಲೋಚನೆಗಳನ್ನು ಎಲ್ಲಿಂದ ತೆಗೆದುಕೊಳ್ತೀರಾ? ಲೋಕದಿಂದಲೋ ದೇವರಿಂದಲೋ? ಇವತ್ತು ಇಲ್ಲಿ ದಾನಿಯೇಲನು ಏನ್ ಮಾಡ್ತಿದ್ದಾನೆ ಅಂತ ಹೇಳಿದ್ರೆ, ಲೋಕದ ಆಜ್ಞೆಗೆ ಒಳಗಾಗ್ತಾ ಇಲ್ಲ. ತಾನು ಸಿಂಹದ ಗಾವಿಯಲ್ಲಿ ಹಾಕಲ್ಪಟ್ಟಾಗ ಏನಾಯ್ತು ಗೊತ್ತಂತ? ಅಲ್ಲಿ ನಡೆದಂತ ಕಾರ್ಯ ಏನ್ ನಡೀತಂತೆ? ದೇವರು ತನ್ನ ದೂತನನ್ನು ಕಳಿಸಿ, ವ್ಯತ್ಯಾಸ, ಸಿಂಹಗಳ ಬಾಯಿಯನ್ನು ಬಂಧಿಸ. ಅಂದ್ರೆ ಸಿಂಹಕ್ಕೆ ಹಸಿವೆ ಆಗ್ತಾ ಉಂಟು, ಸಿಂಹಕ್ಕೆ ಏನಾಗ್ತಾ ಉಂಟು? ಹಸಿವೆ ಆಗ್ತಾ ಉಂಟು. ಆದ್ರೆ ಏನ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ, ತಿನ್ಲಿಕ್ಕೆ ಆಗ್ತಾ ಇಲ್ಲ. ಆಮೇಲೆ ಹಲ್ಲೆಲೂಯಾ. ನಮಗೂ ಅಷ್ಟೇ ಅಲ್ಲ, ಕೆಲವು ಟೈಮ್ ಎಲ್ಲ ಇರ್ತದೆ ಮನೇಲಿ, ಅಡಿಗೆ ತಿಂಡಿ ಎಲ್ಲ ಇರ್ತದೆ. ಕೆಲವು ಟೈಮ್ ಏನಾಗಲ್ಲ, ತಿನ್ಲಿಕ್ಕೆ ಆಗ್ತದ? ಕೆಲವು ಜೋರು ಹಸಿವೆ ಆಗಿರ್ತದೆ, ಏನಿದ್ರು ಸಮೇತ ತಿಂದು ಹಾಕಿಬಿಡ್ತೇವೆ. ನೀರಲ್ಲಿ ಉಪ್ಪಾಕಿ ಸಮೇತ ಅನ್ನವನ್ನು, ಹಸಿವೆ ಆದಾಗ ನೀರಲ್ಲಿ ಉಪ್ಪಾಕಿ ಸಮೇತ ಅನ್ನವನ್ನು ತಿಂತೇವೆ. ಹಲ್ಲೆಲೂಯಾ. ಸೊ ಇಲ್ಲಿ ಏನಾಗ್ತಾ ಉಂಟು ಅಂತ ಹೇಳಿದ್ರೆ, ದಾನಿಯೇಲನ ಜೀವಿತದಲ್ಲಿ ಏನು ಅವನು ಅರ್ಥ ಮಾಡ್ಕೊಂಡಿದ್ದ? ಈ ನಿಯಮ ಜಾರಿ ಬಂದರೂ ಸಮೇತ ನನಗೆ ತೊಂದರೆ ಇಲ್ಲ, ನನ್ನಲ್ಲಿ ದೇವರಿಟ್ಟಿರುವಂತ ನಿಯಮ ವ್ಯತ್ಯಾಸ, ದೇವರ ಮಾರ್ಗದರ್ಶನ ವ್ಯತ್ಯಾಸ. ದೇವರು ನನ್ನಿಂದ ಇಲ್ಲಿಂದ ನನ್ನನ್ನು ಬಿಡಿಸಲಿಕ್ಕೆ ಆತನು ಶಕ್ತನಾಗಿದ್ದಾನೆ. ಸಿಂಹಕ್ಕೆ ನನ್ನನ್ನು ದೇವರ ಅನುಮತಿ ಇಲ್ಲದೆ ಮುಟ್ಲಿಕ್ಕೆ ಆಗಲ್ಲ. ಇವತ್ತು ಒಂದು ಕಾರ್ಯವನ್ನು ಪ್ರಿಯ ದೇವರ ಮಕ್ಕಳನ್ನು ನಾವು ಅರ್ಥ ಮಾಡಿಕೊಳ್ಳಬೇಕು. ಇವತ್ತು ನಾವೆಲ್ಲ ಸೇರಿ ದೇವರ ಆರಾಧನೆಗೆ ಬಂದಿದ್ದೇವೆ. ನಂಬಿಕೆ ಉಳ್ಳವರು ದೇವರ ಆರಾಧನೆಗೆ ಬಂದಿದ್ದೇವೆ. ದೇವರನ್ನು ಆರಾಧಿಸಲಿಕ್ಕೆ ದಾಹವುಳ್ಳವರು ದೇವರ ಆರಾಧನೆಗೆ ಬಂದಿದ್ದೇವೆ. ಆದ್ರೆ ಲೋಕ ರೀತಿಯಾಗಿ ಚಿಂತಿಸುವಂತ ಅನೇಕರು ಇವತ್ತಿಲ್ಲ, ಲೋಕ ರೀತಿಯಾಗಿ ಆಲೋಚನೆ ಮಾಡುವಂತ ಅನೇಕರು ಇವತ್ತಿಲ್ಲ. ಯಾಕೆ ಗೊತ್ತುಂಟ? ಆ ಲೋಕದ ಅನುಭವದ ಹಿಂದೆ ಅವರು ಓಡ್ತಿರೋದ್ರಿಂದ ದೇವರಿಂದ ಸಿಗುವಂತ ಅನುಭವವನ್ನು ಅವರು ನಂಬಲಿಕ್ಕೆ ಆಗ್ತಾ ಇಲ್ಲ. ಯಾಕಂದ್ರೆ ಇದು ನನಗೆ, ಇಲ್ಲಿ ಹೋದ್ರೆ ನನಗೆ ಇದಾಗ್ತದೆ, ಇಲ್ಲಿ ಹೋದ್ರೆ ನನಗೆ ಇದು ಮಾಡ್ಲಿಕ್ಕೆ ಆಗ್ತದೆ ಎಂಬುದಾಗಿರುವಂತ ವಿಷಯದಲ್ಲಿ ಕುಳಿತು ದೇವರ ಅದ್ಭುತವನ್ನು ಹೊಂದದವರಾಗಿದೆ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಇವತ್ತು ನಾವು ನಂಬಬೇಕಾದದ್ದು ಯಾವುದನ್ನು ಗೊತ್ತುಂಟ? ದೇವರ ವಾಗ್ದಾನವನ್ನು. ನಾವು ನಂಬಬೇಕಾದದ್ದು ಯಾರನ್ನು ಗೊತ್ತುಂಟ? ದೇವರ ಆಲೋಚನೆಗಳನ್ನಾಗಿ. ಆದ್ರೆ ನಾವು ಅದನ್ನು ನಂಬ್ತೇವೆ. ಇಲ್ಲಿ ವಾಕ್ಯ ಹೇಳ್ತದೆ, ಯಾರು ಬಿಡಿಸಿದ್ರಂತೆ? ದೇವರು ತನ್ನ ದೂತನನ್ನು ಕಳಿಸಿ ಸಿಂಹಗಳ ಬಾಯಿನ ಏನ್ ಮಾಡಿದಂತೆ? ಬಂಧಿಸಿದಂತೆ. ಅವುಗಳಿಂದ ನನಗೆ ಯಾವ ಹಾನಿಯೂ ಆಗಲಿಲ್ಲ, ಯಾಕಂದ್ರೆ ಆತನ ದೃಷ್ಟಿಗೆ ನಾನು ನಿರ್ಮಲನಾಗಿ ಕಂಡು ಬಂದೆ. ಆಗ ನಿರ್ಮಲವಾಗಿರುವಂತ ಮನಸ್ಸು ಎಲ್ಲಿ ಬರ್ತದೆ ಹೇಳಿ? ಯಾವಾಗ ಉಂಟಾಗ್ತದೆ? ನಾವು ದೇವರನ್ನು ದೃಷ್ಟಿಸಿದಾಗ. ಕೀರ್ತನೆಯಲ್ಲಿ ಹೇಳ್ತದೆ, ಆತನನ್ನೇ ದೃಷ್ಟಿಸಿದವರು ಅವರು ಪ್ರಕಾಶವನ್ನು ಹೊಂದಿದರು, ಅವರ ಮುಖ ಲಜ್ಜೆಯಿಂದ ಕೆಡುವುದೇ ಇಲ್ಲ ಎಂಬುದಾಗಿ. ಇವತ್ತು ನಾವು ಲಜ್ಜೆಗೆ ಒಳಗಾಗುವುದು ಯಾವಾಗ ಗೊತ್ತುಂಟ? ಯಾವಾಗ ಹೇಳಿ? ಲಜ್ಜೆಗೆ ಒಳಗಾಗುವುದು ಯಾವಾಗ? ಲೋಕವನ್ನು ದೃಷ್ಟಿಸಿದಾಗ. ಲಜ್ಜೆಗೆ ಒಳಗಾಗುವುದು ಯಾವಾಗ? ಲೋಕದ ಹಿಂದೆ ನಾವು ಓಡುವಾಗ. ನನಗೊಂದು ನಂಬಿಕೆ ಉಂಟು, ಆರಾಧನೆಗಳನ್ನು ತಪ್ಪಿಸುವಂತ, ಆರಾಧನೆಗಳಿಗೆ ಬಾರದೇ ಇರುವಂತ, ಲೋಕದ ಕಾರ್ಯಗಳ ಹಿಂದೆ ಓಡುವಂತ ಜನರು ಒಂದು ದಿನ ಓಡಿ ಬರ್ತಾರೆ. ಯಾವಾಗ ಓಡಿ ಬರ್ತಾರೆ ಗೊತ್ತುಂಟ? ಅವರ ಜೀವಿತದಲ್ಲಿ ಇಕ್ಕಟ್ಟು, ಕಷ್ಟ, ಸಮಸ್ಯೆಗಳು ಬರುವಾಗ. ಯಾಕೆ ಓಡಿ ಬರ್ತಾರೆ ಅಂತ ಹೇಳಿದ್ರೆ, ಅವರು ಲೋಕವನ್ನು ದೃಷ್ಟಿಸುತ್ತಿರುವುದರಿಂದ ದೇವರ ಮಾರ್ಗದರ್ಶನ ಅವರಲ್ಲಿ ತಪ್ಪಿ ಹೋಗಿರ್ತದೆ. ಆಗ ಸೆಟಪ್ ಆಗ್ಬೇಕು, ಅವರಲ್ಲಿ ಏನು ರೀಸ್ಟಾರ್ಟ್ ಆಗ್ಬೇಕು. ರೀಸ್ಟಾರ್ಟ್ ಆಗ್ಲಿಕ್ಕಿರುವಂತ ಕೀ, ರೀಸ್ಟಾರ್ಟ್ ಆಗ್ಲಿಕ್ಕಿರುವಂತ ಕಾರ್ಯ, ರೀಸ್ಟಾರ್ಟ್ ಆಗ್ಲಿಕ್ಕಿರುವಂತ ವಿಷಯಗಳು ಎಲ್ಲಿದೆ? ಸಭೆಯಲ್ಲೇ ಇರುವುದು, ದೇವರ ಸಾನ್ನಿಧ್ಯದಲ್ಲೇ ಇರುವುದು. ಈಗ ಒಂದಿನ ಒಬ್ರು ಬ್ರದರ್ ಮತ್ತೆ ಒಂದು ಸೇವಕರು ಗಾಡಿಯಲ್ಲಿ ಹೋಗ್ತಾ ಇದ್ರು. ಶ್ರದ್ಧೆಯಿಂದ ಕೇಳಿ. ಆಮೇಲೆ ಎಲ್ಲರೂ ಎಚ್ಚೆತ್ತಿದ್ದೀರಾ? ನಿದ್ದೆ ಬಂದ್ರೆ ನೀವು ಟಯರ್ಡ್ ಆದ್ರೆ ಎದ್ದು ನಿಂತು ಬಿಡಿ. ಆಮೇಲೆ ಹಲ್ಲೆಲೂಯಾ, ಸ್ತೋತ್ರ. ಗಾಡಿಯಲ್ಲಿ ಹೋಗ್ತಾ ಇದ್ದಂತೆ. ಹೋಗ್ತಾ ಇರುವಾಗ ಗಾಡಿ ನಿಂತಂತ, ಒಂದು ಕಡೆಯಲ್ಲಿ ನಿಂತಂತ. ಗಾಡಿ ನಿಂತಾಗ ಇವರು ಪೆಟ್ರೋಲ್ ನೋಡ್ತಾರೆ, ಪೆಟ್ರೋಲ್ ಫುಲ್ ಟ್ಯಾಂಕ್ ಇದೆ. ಎಲ್ಲ ಚೆಕ್ ಮಾಡ್ತಾರಂತೆ, ಗಾಡಿ ಇದೆ, ಟೈರ್ ಅಲ್ಲಿ ಇಂಜಿನ್ ಕರೆಕ್ಟ್ ಇದೆ, ಅದರದ್ದು ಏನೇನು ಕಾರ್ಯಗಳಿದೆ ಎಲ್ಲ ಚೆನ್ನಾಗಿದೆ, ಬ್ಯಾಟ್ರಿ ಹೋಗ್ಲಿಲ್ಲ, ಎಲ್ಲ ಚೆನ್ನಾಗಿದೆ. ಗಾಡಿ ನಿಂತೋಗಿ
ಲಾಸ್ಟ್ ಗೊತ್ತಾಯ್ತು ಇಂಜಿನ್ ಏನಾಗಿದೆ, ಸೀಸ್ ಆಗಿದೆ. ಆಮೇಲೆ ಏನಾಗಿದೆ ಇಂಜಿನ್, ಗಾಡಿ ಚೆನ್ನಾಗಿದೆ, ಒಳ್ಳೆ ವಾಶ್ ಮಾಡಿದ್ದಾರೆ, ಒಳ್ಳೆ ಕ್ಲೀನ್ ಆಗಿ ಇಟ್ಕೊಂಡಿದ್ದಾರೆ, ಎಲ್ಲ ಕಾರ್ಯಗಳು ಚೆನ್ನಾಗಿದೆ, ಬ್ರೇಕ್ ಇದೆ, ಇಂಡಿಕೇಟರ್ ಇದೆ, ಹೆಡ್ಲೈಟ್ ಇದೆ, ಎಲ್ಲ ಕಾರ್ಯಗಳಿದೆ, ಕೀ ಇದೆ, ಪೆಟ್ರೋಲ್ ಫುಲ್ ಟ್ಯಾಂಕ್ ಇದೆ, ಪೆಟ್ರೋಲ್ ಎಲ್ಲ ಇದೆ. ಆದ್ರೆ ಗಾಡಿ ಏನಾಗಿದೆ, ಸೀಸ್ ಆಗಿದೆ. ಹೀಗೇನೆ ಸೀಸ್ ಆಗಿರುವಂತ ಕೆಲವು ವ್ಯಕ್ತಿಗಳು ಯಾವಾಗ ಸೀಸ್ ಆಗ್ತದೆ ಹೇಳಿ, ಇಂಜಿನ್ ಆಯಿಲ್ ಹಾಕದೇ ಇರುವಾಗ ಅಲ್ವಾ. ಗಾಡಿ ಸೀಸ್ ಆಗೋದು ಯಾವಾಗ, ಇಂಜಿನ್ ಆಯಿಲ್ ಹಾಕದೇ ಇರುವಾಗ. ಸೊ ಆಗ ನಮ್ಮ ಜೀವಿತಗಳಲ್ಲಿ ಏನಾಗ್ತದೆ, ಈ ದೇವರ ವಾಕ್ಯದಿಂದ ನಾವು ತುಂಬಿಸಲ್ಪಡದಿದ್ರೆ, ದೇವರ ಮಾರ್ಗದರ್ಶನದ ಆಲೋಚನೆಗಳನ್ನು ನಾವು ತೆಗೆದುಕೊಳ್ಳದಿದ್ರೆ, ದೇವರ ಚಿತ್ತಾನುಸಾರವಾಗಿರುವಂತಹ ಅನುಭವಗಳನ್ನು ನಮ್ಮ ಜೀವಿತದಲ್ಲಿ ಅಳವಡಿಸದಿದ್ರೆ, ಒಂದು ದಿನ ಬರ್ತದೆ ಆಯಿಲ್ ಕಮ್ಮಿ ಆಗಿರುವಂತಹ ಅನುಭವ, ಇಂಜಿನ್ ಸೀಸ್ ಆಗಿರುವಂತಹ ಅನುಭವ. ಮತ್ತೆ ಅದಕ್ಕೆ ತಗೊಂಡ್ಬರ್ಬೇಕಾದ್ರೆ ಎಲ್ಲಿಗೆ ಬರಬೇಕು, ದೇವರ ಆಲಯಕ್ಕೆ. ಒಂದು ಸಲ ಇಂಜಿನ್ ಸೀಸ್ ಆಯ್ತಂದ್ರೆ ಮತ್ತೆ ಅದರ ಎಷ್ಟೇ ಕಂಪನಿಗೆ ಶೋರೂಮಿಗೆ ಕೊಟ್ಟರು ಸಮೇತ ಒಂದು ಹಂತಕ್ಕೆ ಪವರ್ ಅದು ಕಮ್ಮಿನೇ ಆಗುತ್ತೆ ಅಲ್ವಾ. ನಮಗೆ ಮೆಕ್ಯಾನಿಕಲ್ 2 ಜನ ಇಂಜಿನಿಯರ್ ನಮ್ಮ ಸಭೆ, ಆಮೇಲೆ ಎಷ್ಟೇ ಇದು ಮಾಡಿದ್ರು ಒಂದು ಹಂತಕ್ಕೆ ಅಷ್ಟು ಪ್ರಬಲ ಸ್ಟಾರ್ಟಿಂಗ್ ಕಂಪನಿ ಇಂಜಿನ್ ಕೊಟ್ಟಂತ ಅನುಭವಕ್ಕೆ ಅದು ಬರಲ್ಲ. ಯಾಕೆ ಬರಲ್ಲ ಅಂತ ಹೇಳಿದ್ರೆ ಅದು ಕೊಡತ ತಿಂದಿರ್ತದೆ. ಆ ಅನುಭವಕ್ಕೆ ನೀವು ಹೋಗಬಾರದು. ಇವತ್ತು ದಾನಿಯೇಲನು ಇಲ್ಲಿ ಒಂದು ಅಡ್ಡ ಬಿದ್ದಿದ್ರೆ ಅಥವಾ ಒಂದು ಪೂಜಿಸಿದ್ರೆ ಆರಾಧಿಸಿದ್ರೆ ಸಾಕಿತ್ತು, ಅವನು ಸಿಂಹದ ಗವಿಯಲ್ಲಿ ಹಾಕಲ್ಪಡ್ತಿರ್ಲಿಲ್ಲ. ಆದ್ರೆ ಅವನು ಡ್ಯಾಮೇಜ್ ಆಗ್ತಿದ್ದ. ಈ ಮಹಿಮೆಯ ಅನುಭವಗಳನ್ನು ಜನರು ತಿಳಿದುಕೊಳ್ಳಿಕ್ಕೆ ಸಾಧ್ಯವಾಗ್ತಿರ್ಲಿಲ್ಲ. ಸ್ವಲ್ಪವಾಗಿ ರಾಜನ್ ನಂಬ್ತಿದ್ದ, ಪೂರ್ಣವಾಗಿ ನಂಬುವಂತೆ ಆತನು ಮಾಡಿದ್ದ. ಹೇಗೆ, ಸಿಂಹದ ಗವಿಗೆ ಹೋಗಿ. ಇವತ್ತು ನಮ್ಮ ಜೀವಿತದಲ್ಲಿ ಪ್ರಿಯರ ಮಕ್ಕಳು, ಎಷ್ಟೇ ನಿಮಗೆ ಕಷ್ಟವಾಗಲಿ, ಎಷ್ಟೇ ಡಿಫಿಕಲ್ಟ್ ಆಗಲಿ, ನಿಮಗೆ ಗೊತ್ತುಂಟಾ, ಈ ಜೂನ್ ತಿಂಗಳಿಂದ ಈ ತಿಂಗಳವರೆಗೆ ಅನೇಕ ವಿಷಯಗಳಲ್ಲಿ ನಾವು ಒದ್ದಾಡ್ತಿದ್ದೇವೆ, ಕಷ್ಟಪಡ್ತಾ ಇದ್ದೇವೆ, ಸ್ಟ್ರಗಲ್ ಮಾಡ್ತಾ ಇದ್ದೇವೆ. ಒಂದೊಂದು ತಿಂಗಳು ಕೆಲ ವಿಚಾರಗಳಲ್ಲಿ ನಾವು ಯೋಚನೆ ಮಾಡ್ತಾ ಇದ್ದೇವೆ. ಆದ್ರೆ ಈ ಆಲಯವನ್ನು ನಾವು ಕ್ಲೋಸ್ ಮಾಡಲಿಲ್ಲ, ಪ್ರಾರ್ಥನೆಗಳನ್ನು ನಾವು ಸ್ಟಾಪ್ ಮಾಡಲಿಲ್ಲ. ಯಾಕೆ ಗೊತ್ತುಂಟಾ, ನಮಗೆ ಒಂದು ನಂಬಿಕೆ ಇದೆ, ಒಂದು ದೃಢತೆ ಇದೆ, ಖಂಡಿತವಾಗಲೂ ದೇವರ ಮಹಿಮೆ ಮಾರ್ಗ ಓಪನ್ ಆಗ್ತದೆ. ಇದು ಕ್ಲೋಸ್ ಆಗುವಾಗ ಇನ್ನೊಬ್ಬರ ನಂಬಿಕೆ ಕುಂದಿ ಹೋಗ್ತದೆ. ಇದು ಆರಾಧನೆಗಳು ನಡೆಯದಿದ್ದಾಗ ಇನ್ನೊಬ್ಬರ ನಂಬಿಕೆ ಕಮ್ಮಿ ಆಗ್ತದೆ. ಆಮೇಲೆ ಹಲ್ಲೆಲೂಯಾ, ಹಲ್ಲೆಲೂಯಾ. ಎಷ್ಟೇ ನಾವು ಆನ್ಲೈನ್ ಮುಖಾಂತರವಾಗಿ, ಎಷ್ಟೇ ಝೂಮ್ ಮೀಟಿಂಗ್ ಮುಖಾಂತರವಾಗಿ ಕಾರ್ಯಗಳನ್ನು ಮಾಡಿದ್ರು ನೇರವಾಗಿ ಸಂಪರ್ಕಿಸುವಂತ ಅನುಭವದಲ್ಲೇ ಇರುವುದು ನಿಜವಾದ ಬಿಡುಗಡೆ. ಆಮೇಲೆ ಹಲ್ಲೆಲೂಯಾ, 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 ಹಲ್ಲೆಲೂಯಾ. ನಾನು ಮುಂಚೆ ಹಳೆಯ ದಿನಗಳಲ್ಲಿ ಒಂದು ಮೂವಿ ನೋಡಿದಾಗ ಆ ಮೂವಿಯಲ್ಲಿ ಹೀಗಿತ್ತು, ಒಬ್ಬ ಎಲ್ಲರನ್ನು ಕರ್ಕೊಂಡು ಹೋಗ್ತು. ಈ ಬೆಟ್ಟದ ಮೇಲೆ ದೇವರಿದ್ದಾನೆ, ಈ ಬೆಟ್ಟದ ಮೇಲೆ ದೇವರಿದ್ದಾನೆ. ಅವನು ಎಲ್ಲರ ಹತ್ರ ದುಡ್ಡಿಸ್ಕೊಂಡು ಕರ್ಕೊಂಡೋಗಿ ಎಲ್ಲರೂ ಬರ್ತಾನೆ. ಎಲ್ಲಿ ದೇವರು ಎಂಬುದ ದೇವರನ್ನು ಹಂಬಲಿಸ್ಲಿ, ಅಂದ್ರೆ ನೋಡ್ಲಿಕ್ಕೆ ಹಂಬಲ ಅವರಿಗೆಲ್ಲ. ಅವನು ಹೇಳ್ತಾನೆ, ನನಗೆ ಕಾಣ್ತಿದ್ದೆ, ನಿಮಗೆ ಕಾಣ್ತಿಲ್ವಾ ದೇವರು? ಏನು ಕರ್ಕೊಂಡ್ಬಂದಿದ್ದಾನೆ, ಜನರನ್ನೆಲ್ಲ ಕರ್ಕೊಂಡ್ಬಂದಿದ್ದಾನೆ, ನನಗೆ ಕಾಣ್ತಿದ್ದೆ, ನಿಮಗೆ ಕಾಣ್ತಿಲ್ವಾ? ಅಷ್ಟು ಜನ ಕಾಣ್ತಿದ್ದೆ, ನೋಡಿ 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 ಅಂತ ತೋರಿಸ್ತಾ ಇದ್ದಾನೆ. ದೇವರ ಮಕ್ಕಳೇ, ನಮ್ಮ ಅದು ಒಂದು ಇದಕ್ಕೋಸ್ಕರವಾಗಿ ಮಾಡಿದಂತ ಕಾರಣ. ಆದ್ರೆ ನಿಜವಾದ ಒಂದು ವಿಷಯ ಏನು ಗೊತ್ತುಂಟಾ, ನಮ್ಮ ಯೇಸು ಸ್ವಾಮಿಯನ್ನು ನಾವು ದರ್ಶಿಸ್ತೇವೆ, ನಮ್ಮ ಯೇಸು ಸ್ವಾಮಿಯನ್ನು ನಾವು ನೋಡ್ಲಿಕ್ಕೆ ಸಾಧ್ಯವಾಗ್ತದೆ, ವೈಯಕ್ತಿಕವಾಗಿ ನಮ್ಮ ಜೀವಿತದಲ್ಲಿ ನಾವು ಅನುಭವಿಸಲಿಕ್ಕೆ ಸಾಧ್ಯವಾಗ್ತದೆ. ಆಮೆನ್, ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಈ ನಮ್ಮ ಜೀವಿತದ ಅನುಭವ ವ್ಯತ್ಯಾಸ ಹೇಗೆ ಗೊತ್ತುಂಟಾ, ನಾವು ಶರೀರ ಇಚ್ಛೆಯನ್ನು ನಡೆಯುವವರಲ್ಲ. ನಾವು ಹೇಗೆ ನಡೆಯುವವರು? ಶರೀರ ಇಚ್ಛೆ
ದೇವರ ಆತ್ಮನು ನಮ್ಮೊಳಗಿದ್ದಾನೆ. ಈ ಆತ್ಮನಿಂದ ನಡೆಸಲ್ಪಡುವಾಗ ಈ ಆತ್ಮನ ಕಾರ್ಯಗಳು ವ್ಯತ್ಯಾಸವಾಗಿದೆ. ಇಲ್ಲಿ ಯಾರನ್ನು ನೋಡ್ತಾ ಇದ್ದಾನೆ ದಾನಿಯೇಲ? ದೇವದೂತನು ಇಳಿದು ಬಂದು ಸಿಂಹದ ಬಾಯಿಯನ್ನು ಬಂಧಿಸಿದಂತ ಅನುಭವವನ್ನು ನೋಡ್ತಾ ಇದ್ದಾನೆ. ಹಲ್ಲೆಲೂಯಾ. ಇನ್ನೊಂದು ವಾಕ್ಯವನ್ನು ನಾವು ಓದಿಕೊಳ್ಳೋಣ. ಲೂಕನ ಯೋಹಾನನ ಬರೆದ ಸುವಾರ್ತೆ ಅದರ 19ನೇ ಅಧ್ಯಾಯದ 33ನೇ ವಚನದಿಂದ ನಾವು ಓದಿಕೊಳ್ಳೋಣ. ಯೋಹಾನನ ಬರೆದ ಸುವಾರ್ತೆ 19ನೇ ಅಧ್ಯಾಯದ 33ನೇ ವಚನ. ಆದರೆ ಯೇಸುವಿನ ಬಳಿಗೆ ಬಂದಾಗ ಆತನು ಆಗಲೇ ಸತ್ತಿರುವುದನ್ನು ಅವರು ಕಂಡು ಆತನ ಕಾಲುಗಳನ್ನು ಮುರಿಯಲಿಲ್ಲ. ಆತನು ಸಿಪಾಯಿಗಳಲ್ಲಿ ಒಬ್ಬನು ಈಟಿಯಿಂದ ಆತನ ಪಕ್ಕೆಯನ್ನು ತಿವಿದನು. ತಿವಿದ ಕೂಡಲೇ ರಕ್ತವು ನೀರು ಹೊರಟಿತು. ಅದನ್ನು ಕಂಡವನೇ ಸಾಕ್ಷಿ ಹೇಳಿದ್ದಾನೆ. ಅವನ ಸಾಕ್ಷಿ ಸತ್ಯವೇ. ತಾನು ಹೇಳುವುದು ಸತ್ಯವೆಂದು ಅವನು ಬಲ್ಲನು. ನೀವು ಸಹ ನಂಬಬೇಕೆಂದು ಇದನ್ನು ಹೇಳಿದ್ದಾನೆ. ಇಲ್ಲಿ ನೋಡಿ, ಯೇಸು ಸ್ವಾಮಿ ಯಾವಾಗ ಪ್ರಾಣ ಬಿಟ್ಟದ್ದು ಗೊತ್ತುಂಟ? ನಾನು ಹೇಳಿದ್ನಲ್ಲ, ದೇವರ ಮಾರ್ಗದರ್ಶನ ಲೋಕದ ಮಾರ್ಗದರ್ಶನ ವ್ಯತ್ಯಾಸ. ಯೇಸು ಸ್ವಾಮಿ ಯಾವಾಗ ಪ್ರಾಣ ಬಿಟ್ಟು ಏನಕ್ಕಾಗ್ತದೆ? ಯಾರಿಗಾದ್ರು ಯೇಸು ಸ್ವಾಮಿ ಯಾವಾಗ ಪ್ರಾಣ ಬಿಟ್ಟು? ಎಲ್ಲ ಬೈಬಲ್ ಓದ್ತಿರಲ್ಲ ಮನೆಯಲ್ಲಿ? ಓದ್ತಿರಲ್ಲ? ಯೇಸು ಸ್ವಾಮಿ ಯಾವಾಗ ಪ್ರಾಣ ಬಿಟ್ರು? ಆತನ ಪ್ರಾಣ ಯಾವಾಗ ಹೋಯ್ತು? ಹೋಗ್ಲಿ, ಯಾವಾಗ ಪ್ರಾಣ ಬಿಟ್ಟು ಬೇಡ, ಯಾವಾಗ ಹೋಯ್ತು ಪ್ರಾಣ? ಯೇಸು ಸ್ವಾಮಿ ಸ್ವತಃ ಪ್ರಾರ್ಥಿಸಿದರೆ ನನ್ನ ಆತ್ಮವನ್ನು ನಿನ್ನ ಕೈಯಲ್ಲಿ ಒಪ್ಪಿಸುತ್ತಿದ್ದೇನೆ ಎಂಬುದಾಗಿ ಹೇಳಿದ ನಂತರನೇ ಪ್ರಾಣ ಹೋದದ್ದು. ಹಾಗೆ ಇಲ್ಲಿ ಈಟಿಂದ ಚುಚ್ಚಿದಾಗ ಏನಾಯ್ತು? ಏನ್ ಬಂತಂತೆ? ರಕ್ತ, ನೀರು ಬಂತಂತೆ. ಈಗ ನಮ್ಮ ಕೈಗೆ ಕೊಯ್ದ್ರೆ ಏನ್ ಬರ್ತದೆ? ರಕ್ತದಾನೇ ಬರೋದು, ನೀರು ಬರ್ತದ? ಹಾಗಾದ್ರೆ ನೀರು ಬಂತಂತ ಹೇಳಿದ್ರೆ ಏನಲ್ಲಿ? ರಕ್ತ ಇಲ್ಲ ಶರೀರದಲ್ಲಿ. ಏನಿಲ್ಲ ಶರೀರದಲ್ಲಿ, ಏನಿಲ್ಲ, ಬ್ಲಡ್ ಇಲ್ಲ. ಆದ್ರೂ ಯೇಸು ಸ್ವಾಮಿ ಏನ್ ಮಾಡ್ತಿದ್ರಂತೆ? ಯೇಸು ಸ್ವಾಮಿ ಏನ್ ಮಾಡ್ತಿದ್ರು? ಜೀವಂತವಾಗಿದ್ರು. ಅಲ್ಲಿಂದ ಚಾಟಿ ಏಟುಗಳನ್ನು ಹೊಡೆದುಕೊಂಡು ಶಿಲುಬೆಯ ಏರುವ ತನಕನೂ ರಕ್ತ ಅವರ ಶರೀರದಿಂದ ಹರಿತಿತ್ತು. ರಕ್ತ ನಿಲ್ತದ? ಯಾವಾಗ ಯೇಸು ಸ್ವಾಮಿ ನನ್ನ ಆತ್ಮ ತೆಗೆದುಕೊ ಎಂಬುದಾಗಿ ಹೇಳಿದಾಗ ಮಾತ್ರ ಯೇಸು ಸ್ವಾಮಿಯ ಪ್ರಾಣ ಹೋದದ್ದು. ಅಲ್ಲಿ ತನಕ ರಕ್ತ ಇರಲಿಲ್ಲ ಅಂದ್ರೂ ನೀರು ತುಂಬಿದ್ರು ಸಮೇತ ಅಲ್ಲಿ ಪ್ರಾಣ ಇತ್ತು. ನಾನು ಇದನ್ನು ಯಾಕೆ ಹೇಳ್ತಿದ್ದೇನೆ ಅಂತ ಹೇಳಿದ್ರೆ, ದೇವರ ಮಾರ್ಗದರ್ಶನ, ದೇವರ ಕಾರ್ಯ ಮನುಷ್ಯನ ಕಣ್ಣಿಗೆ ಅಸಾಧ್ಯ. ದೇವರ ಅತಿಶಯವಾದ ಕಾರ್ಯವನ್ನು ನಾವು ಕಾಣಬೇಕಾದ್ರೆ ನಮ್ಮ ಜೀವಿತದಲ್ಲಿ ಪ್ರಕಟವಾಗಬೇಕಾದ ಅನುಭವ ಏನು ಗೊತ್ತುಂಟ? ದೇವರ ಮಾರ್ಗದರ್ಶನದಲ್ಲೇ ನಾವು ಮುಂದೆ ಹೋಗ್ಬೇಕು. ಆಗ ದೇವರ ಮಾರ್ಗದರ್ಶನದಲ್ಲಿ ನಾವು ಮುಂದೆ ಹೋಗ್ಬೇಕಂದ್ರೆ ನಮಗೆ ಬೇಕಾದ ಮುಖ್ಯ ಅನುಭವ ಏನು ಗೊತ್ತುಂಟ? ನಂಬಿಕೆ. ಇವತ್ತು ನನ್ನನ್ನು ಕೇಳುವಂತ ಪ್ರಿಯ ದೇವರ ಮಕ್ಕಳೇ, ನೀವು ಒಂದು ವೇಳೆ ಲೋಕರೀತಿಯಾಗಿರುವಂತ ಆಲೋಚನೆಗಳಿಗೆ, ಚಿಂತೆಗಳಿಗೆ, ಲೋಕರೀತಿಯಾಗಿರುವಂತ ಮಾರ್ಗದರ್ಶನಗಳಿಗೆ ಒಳಗಾದ್ರೆ ಅದರಿಂದ ಹೊರಗೆ ಬನ್ನಿ. ಯಾಕಂದ್ರೆ ಕ್ರಿಸ್ತನ ಮಾರ್ಗದರ್ಶನ, ದೇವ ಆಲೋಚನೆಯ ಅನುಭವಗಳು ವ್ಯತ್ಯಾಸವಾಗಿವೆ. ನಾನು ಹೇಳೋದು ಅರ್ಥ ಆಗ್ತುಂಟ? ಅರ್ಥ ಆಯ್ತಾ ಎಲ್ಲರಿಗೆ? ಆಮೇಲೆ ನಾವು ಕಣ್ಣಿನಿಂದ ಕಾಣುವಂತ ಅನುಭವಗಳಲ್ಲಿಲ್ಲ ದೇವರ ಕಾರ್ಯ ವ್ಯತ್ಯಾಸ. ಇವತ್ತು ನಮ್ಮ ಮುಖ್ಯ ವಿಷಯ ಏನು ಗೊತ್ತುಂಟ? ದೇವರ ಮಾರ್ಗದರ್ಶನ ಲೋಕ ಮಾರ್ಗದರ್ಶನಕ್ಕಿಂತ ವ್ಯತ್ಯಾಸವಾಗಿದೆ. ನಾವು ಇದು ಹೀಗೆ ನಡೀಬಹುದು, ಹೀಗೆ ಬರ್ಬೋದು, ಹೀಗೆ ಆಗ್ಬೋದು, ನಾನು ಹೀಗೆ ಮಾತನಾಡಿದ್ರೆ ಹೀಗೆ ಆಗ್ತದೆ ಎಂಬುದಾಗಿ ನಾವು ನೆನೆಸ್ತಾ ಇರ್ತೇವೆ. ಆದ್ರೆ ದೇವರು ನಮ್ಮಲ್ಲಿ ಮಾಡುವಂತ ಕಾರ್ಯ ವ್ಯತ್ಯಾಸ. ಅದರಿಂದ ಪ್ರಿಯ ದೇವರ ಮಕ್ಕಳೇ, ನಾನು ದೇವರ ಆತ್ಮನ ಬಲದೊಂದಿಗೆ, ಆಲೋಚನೆಯೊಂದಿಗೆ ನಿಮ್ಗೆ ಹೇಳ್ತೇನೆ, ನಿಮ್ಮ ಜೀವಿತದಲ್ಲಿ ದೇವರು ಕೆಲವು ಅತಿಶಯವಾದ ಕಾರ್ಯಗಳನ್ನು ಮಾಡ್ಲಿಕ್ಕೆ ಆತನು ಶಕ್ತನಾಗಿದ್ದಾನೆ. ಕೆಲವು ಅದ್ಭುತವಾದ ಆಲೋಚನೆಗಳು ನಿಮ್ಮ ಮುಖಾಂತರವಾಗಿ ಮಾಡ್ಲಿಕ್ಕೆ ಆತನು ಶಕ್ತನಾಗಿದ್ದಾನೆ. ಆದ್ರೆ ನೀವು ಲೋಕ ಅನುಭವದಲ್ಲಿ ನೆಲೆ ನಿಲ್ಬಾರ್ದು, ಲೌಕಿಕವಾದ ಆಲೋಚನೆಗಳಿಗೆ ಒಳಗಾಗಬಾರ್ದು.
ಎಂತ ಕಠಿಣ ಪರಿಸ್ಥಿತಿ ಬಂದ್ರು ನಿಮ್ಮಲ್ಲೊಂದು ದೃಢತೆ ಬೇಕು, ಒಂದು ನಂಬಿಕೆ ಬೇಕು. ನನ್ನ ದೇವರು ನನ್ನನ್ನು ನಡೆಸಲಿಕ್ಕೆ ಅದ್ಭುತಗಳನ್ನು ಮಾಡಲಿಕ್ಕೆ ಆತನು ಶಕ್ತನಾಗಿದ್ದಾನೆ ಎಂಬುದಾಗಿ. ಹಳೆ ಒಡಂಬಡಿಕೆಯಲ್ಲಿ ದಾನಿಯೇಲನ ಅನುಭವವನ್ನು ನೋಡಿದ್ವಿ. ಹೊಸ ಒಡಂಬಡಿಕೆಯಲ್ಲಿ ಯಾರ ಅನುಭವ ನೋಡ್ತಾ ಇದ್ದೇವೆ? ಅದೇ ರೀತಿ ಪ್ರಾರ್ಥಿಸಿದಂತ ವ್ಯಕ್ತಿ ಆಗಿದ್ದಾನೆ. ಯಾರು ಗೊತ್ತುಂಟ? ಸ್ಟೇಫನ್ ಯಾರು ಗೊತ್ತುಂಟ? ವಿಧವೆಯರಿಗೆ ಊಟ ಕೊಡ್ಲಿಕ್ಕೆ ನೇಮಿಸಲ್ಪಟ್ಟಂತ ವ್ಯಕ್ತಿ ಯಾರು? ಸ್ಟೇಫನ್. ಈಗ ಅಪೊಸ್ತಲ ಕೃತ್ಯ 6ನೇ ಅಧ್ಯಾಯಕ್ಕೆ ನಾವು ಬರೋಣ. ಸೊ 6ನೇ ಅಧ್ಯಾಯ 5ನೇ ವಚನ ನಾವು ಓದೋಣ. ಈ ಮಾತು ಸರ್ವಮಂಡಲಿಗೆ ಒಳ್ಳೆಯದೆಂದು ತೋಚಿತು. ಅವರು ಪವಿತ್ರಾತ್ಮ ಭರಿತನು, ನಂಬಿಕೆಯಿಂದ ತುಂಬಿದವನು ಆದ ಸ್ಟೇಫನನ್ನು ಫಿಲಿಪ್ಪ, ಪ್ರೊಕೋರ, ನಿಕನೋರ, ತಿಮೋನ, ಪರ್ಮೇನ, ಯೆಹೂದ್ಯ ಮತಾವಲಂಬಿಯಾದ ಅಂತಿಯೋಕ್ಯದ ನಿಕೋಲಾಯ ಎಂಬವರನ್ನು ಆರಿಸಿಕೊಂಡು ಅಪೊಸ್ತಲರ ಮುಂದೆ ನಿಲ್ಲಿಸಿದರು. ಅಪೊಸ್ತಲರು ಪ್ರಾರ್ಥನೆ ಮಾಡಿ ಅವರ ಮೇಲೆ ಕೈಗಳಿಟ್ಟು ನೇಮಿಸಿದರು. ಯಾವುದಕ್ಕೋಸ್ಕರ ನೇಮಿಸಿದ್ದೇನೆ? ಅಡಿಗೆಯ ಉಪಚಾರಗಳನ್ನು ಒಳ್ಳೆ ರೀತಿಯಿಂದ ಬಳಸಿಕೊಳ್ಳಿಕ್ಕೋಸ್ಕರವಾಗಿ, ಸೇವಕರಿಗೆ ಪ್ರಸಂಗನ ಮಾಡಬೇಕು, ದೇವರ ವಾಕ್ಯವನ್ನು ಉಪದೇಶಿಸಬೇಕು, ಇಲ್ಲಿ ಅಡಿಗೆಯ ಕಾರ್ಯಗಳನ್ನು ನೋಡ್ಕೊಳ್ಬೇಕೆಂಬುದಾಗಿರುವಂತಹ ರೀತಿಯ ವಿಷಯ ಬಂದಾಗ, ಅಲ್ಲಿ ಗೊಂದಲ ಉಂಟಾದಾಗ ದೇವರು ಏನ್ ಮಾಡಿದ್ರು? ಶಿಷ್ಯರ ಹೃದಯದಲ್ಲಿ ಕೆಲವು ಆಲೋಚನೆಗಳನ್ನು ಇಟ್ಟ ಕಾರಣ ಅವರೇನ್ ಮಾಡಿದ್ರು? ಅಡಿಗೆ ಮಾಡ್ಲಿಕ್ಕೋಸ್ಕರನೇ ಸಪರೇಟ್ ಆಗಿರುವಂತಹ ವ್ಯಕ್ತಿಗಳನ್ನ ನೇಮಿಸಿದ್ರು. ಅದರಲ್ಲಿ ಇರುವಂತಹ ವ್ಯಕ್ತಿ ಯಾರಾಗಿದ್ದಾನೆ? ಸ್ಟೇಫನ್. ಕರ್ತನಾಸಿ ಕೀರ್ತನೆ ಮೂಲಕವಾಗಿ ಮಾತನಾಡುವಾಗ ಹೇಳಿದ್ರು, ಬರೀ ಸೇವಕರು ಮಾತ್ರವಲ್ಲ ಉಪಯೋಗಿಸಲ್ಪಡುವಂಥದ್ದು, ಯಾರೆಲ್ಲ? ಎಲ್ಲ ವಿಶ್ವಾಸಿಗಳು ಸಮೇತ ಉಪಯೋಗಿಸಲ್ಪಡ್ತಾರೆ. ದೇವರು ಅವರವರಿಗೆ ಕೊಟ್ಟಿರುವಂತಹ ತಾಲಂತುಗಳು, ವರಗಳು, ದೇವರಿಂದ ಹೊಂದಿರುವಂತಹ ಕೃಪೆಗಳನ್ನು ದೇವರ ಮಹಿಮೆಗೋಸ್ಕರವಾಗಿ ನಾವು ಉಪಯೋಗಿಸಬೇಕೆಂಬುದಾಗಿ ನಾವು ದೇವರ ವಾಕ್ಯವನ್ನು ನಾವು ಕೇಳಿದ್ವಿ ಕೀರ್ತನೆ. ಸೊ ಇಲ್ಲಿ ವಾಕ್ಯ ಹೇಳ್ತದೆ, ಇಂಥ ಸ್ಟೇಫನನ್ನು ಏನಾಗ್ತಾ ಉಂಟು ಗೊತ್ತುಂಟ? ಆತನ ಜೀವಿತದಲ್ಲಿ ಆತನನ್ನು ಎದುರಿಸಲಿಕ್ಕೆ ಅವರಿಗೆ ಆಗದೆ, ಅವನು ಹೇಗಿದ್ದಂತೆ? ಸ್ಟೇಫನು ಪವಿತ್ರಾತ್ಮ ಭರಿತನಾಗಿದ್ದಂತೆ. ನಾವೇಗಿರ್ಬೇಕು? ಯಾವಾಗಲೂ ಹೋಲಿ ಸ್ಪಿರಿಟ್ ನಿಂದ ಫಿಲ್ ಆಗಿರುವಂತ ಅನುಭವ ಇರಬೇಕು. ಪವಿತ್ರಾತ್ಮ ಭರಿತರಾಗಿರುವಂತ ಅನುಭವ ಎಲ್ಲ ಟೈಮಲ್ಲಿ ಇರಬೇಕು. ಸೊ ಎಲ್ಲ ಟೈಮಲ್ಲಿ ದೇವರ ಆಲೋಚನೆಗಳಿಂದ ತುಂಬಿಸಲ್ಪಟ್ಟವರಾಗಿರ್ಬೇಕು. ಆಮೇಲೆ ಹಲ್ಲೆಲೂಯಾ. ಅಲ್ಲಿ ವಾಕ್ಯ ಇರ್ತದೆ, ಸ್ಟೇಫನನು ದೇವರ ಕೃಪೆಯಿಂದಲೂ, 8ನೇ ವಚನದಲ್ಲಿ 6:8ರಲ್ಲಿ, ದೇವರ ಕೃಪೆಯಿಂದಲೂ ಬಲದಿಂದಲೂ ತುಂಬಿದವನಾಗಿ ಜನರಲ್ಲಿ ಮಹಾ ಅದ್ಭುತ ಕಾರ್ಯಗಳನ್ನು, ಸೂಚಕ ಕಾರ್ಯಗಳನ್ನು ಮಾಡುತ್ತಾರೆ. ಯಾರು ಇವನು? ಅಲ್ಲಿ ಉಪಚಾರ ಮಾಡುವಂತ ವ್ಯಕ್ತಿ ಏನ್ ಮಾಡ್ತಿದ್ದಂತೆ? ಅದ್ಭುತ ಕಾರ್ಯಗಳನ್ನು ಮಾಡ್ತಾರೆ. ಆಗ ನಿಮ್ಮನ್ನು ದೇವರು ನಿಮಗೆ ನೇಮಿಸಿದಂತ ಅನುಭವಗಳಲ್ಲಿ ನೀವು ಉಪಯೋಗಿಸಲ್ಪಡಬೇಕೆಂಬುದಾಗಿ ದೇವರು ಬಯಸ್ತಾ ಇದ್ದಾರೆ. ಅಸಾಧಾರಣವಾಗಿರುವಂತ ಕಾರ್ಯಗಳು ನಿಮ್ಮ ಮೂಲಕವಾಗಿ ಪ್ರಕಟವಾಗಬೇಕೆಂಬುದಾಗಿ ದೇವರು ಬಯಸ್ತಾ ಇದ್ದಾರೆ. ಈ ಸಭೆಯಲ್ಲಿ ದೇವರು ಬಯಸ್ತಾ ಇದ್ದಾರೆ. ನನ್ನನ್ನು ಕೇಳುವಂತ ಪ್ರಿಯ ದೇವರ ಮಕ್ಕಳೇ, ಲೋಕದರ್ಶನದಲ್ಲಿ, ಲೋಕದ ಆಲೋಚನೆಗಳಲ್ಲಿ ನಾವು ಮಗ್ನರಾಗಿ ಹೋಗದೆ ಅದನ್ನು ವಿರೋಧಿಸಿ, ಅದನ್ನು ಎದುರಿಸಿ ಅಂತ ಹೇಳಿದ್ರೆ, ಲೌಕಿಕವಾಗಿರುವಂತಹ ಅನುಭವಗಳು ನಮ್ಮನ್ನ ಆತ್ಮಿಕವಾಗಿ ಬಲಪಡಿಸಲ್ಲ. ಲೌಕಿಕವಾಗಿರುವಂತಹ ಆಲೋಚನೆಗಳು ನಮ್ಮನ್ನು ಆತ್ಮಿಕವಾಗಿ ಅಭಿವೃದ್ಧಿಗೊಳಿಸಲ್ಲ. ಲೌಕಿಕವಾಗಿರುವಂತಹ ಸಜೆಷನ್ಗಳು ನಮ್ಮನ್ನು ಆತ್ಮಿಕವಾಗಿ ಬಲಪಡಿಸಲ್ಲ. ದೇವರ ಆತ್ಮನಿಂದ ಉಂಟಾಗುವಂತಹ ಅನುಭವನೇ ನಮ್ಮನ್ನು ಆತ್ಮ ಅಭಿವೃದ್ಧಿಗೆ ನಡೆಸುವಂತದ್ದಾಗಿರುತ್ತೆ. ಇವತ್ತು ನಮ್ಮ ಜೀವಿತದಲ್ಲಿ ನಾವು ಯಾವ ಆಲೋಚನೆಗಳನ್ನು ತೆಗೆದುಕೊಂಡು ದೇವರಿಂದ ಒಂದು ಆಲೋಚನೆ ನಾವು ಹೊಂದಿಕೊಂಡು ಅದನ್ನು ಅನುಭವಿಸಬೇಕು, ಅದನ್ನು ಹೊಂದಿಕೊಳ್ಬೇಕಾದ್ರೆ ನಮ್ಗೆ ಏನ್ ಬೇಕು ಅದುಂಟ? ನಂಬಿಕೆ ಬೇಕು. ಅದನ್ನು ನಾವು ಬಿಲೀವ್ ಮಾಡ್ಬೇಕಿದ್ದು, ದೇವರು ಮಾತನಾಡಿದ್ದು ದೇವರಿಂದ ಸಾಧ್ಯ ಮಾಡಲಿಕ್ಕೆ ಎಂಬುದಾಗಿ ಅದನ್ನು ನಂಬುವಾಗಲೇ ದೇವರು ನಮಗೋಸ್ಕರವಾಗಿ ಮಾರ್ಗಗಳನ್ನು ತೆರೀತಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಇವತ್ತು ನನ್ನ ಮುಖ್ಯ ವಿಷಯ ಏನು ಗೊತ್ತುಂಟ? ಸ್ಟೇಫನನ ಜೀವಿತದಲ್ಲಿ ಏನ್ ಮಾಡ್ತಿದ್ದಾರೆ ಗೊತ್ತುಂಟ? 7ನೇ ಅಧ್ಯಾಯದ 55ನೇ ವಚನದಿಂದ ನಾವು ಓದಿಕೊಳ್ಳೋಣ. 7:55, ಅಪೊಸ್ತಲ ಕೃತ್ಯ 7:55. ಆದರೆ ಅವನು ಪವಿತ್ರಾತ್ಮ ಭರಿತನಾಗಿ ಆಕಾಶದ ಕಡೆಗೆ ದೃಷ್ಟಿಸಿ ನೋಡಿ, ದೇವರ ಪ್ರಭಾವವನ್ನು ದೇವರ ಬಲಗಡೆಯಲ್ಲಿ ನಿಂತಿದ್ದ ಯೇಸುವನ್ನು ಕಂಡು, ಅಗೋ ಆಕಾಶವು ತೆರೆದಿರುವುದನ್ನು, ಮನುಷ್ಯ ಕುಮಾರನು ದೇವರ ಬಲಗಡೆಯಲ್ಲಿ ನಿಂತಿರುವುದನ್ನು ನೋಡುತ್ತೇನೆ ಎಂದು ಹೇಳಿದನು. ಈಗ ಇವನು ದರ್ಶನವನ್ನು ಕಾಣ್ತಿರೋದು, ಇವನು ಯೇಸು ಸ್ವಾಮಿಯನ್ನು ಕಾಣ್ತಿರೋದು ಯಾವಾಗ?
ಒಳ್ಳೆ ರೂಮ್ ಒಳಗಾಗಿ ಕೂತ್ಕೊಂಡು ಪ್ರೇಯರ್ ಮಾಡಿ ಆರಾಧಿಸ್ತಿರುವಂತ ಸಂದರ್ಭದಲ್ಲ, ಎಲ್ಲರ ಆತನನ್ನು ವಿರೋಧಿಸುತ್ತಿರುವಂತ ಸಂದರ್ಭದಲ್ಲಿ, ಇನ್ನು ಕೆಲವೇ ಕ್ಷಣಗಳಲ್ಲಿ ಕಲ್ಲು ಹೊಡೆದು ಸಾಯಿಸಬೇಕೆಂಬುದಾಗಿರುವಂತ ಅನುಭವದಲ್ಲಿ ಏನಾಗ್ತಾ ಇರ್ಬೋದಣ್ಣ, ಅವನ ದರ್ಶನ. ಇವತ್ತು ನಾವು ನೆನೆಸ್ತೇವೆ ನಮಗೆ ಒಳ್ಳೆ ಮನೆ, ಒಳ್ಳೆ ಒಂದು ಜಾಗ, ಒಳ್ಳೆ ಚಾಪೆ, ಒಳ್ಳೆ ಕ್ಲೈಮೇಟ್ ಇದ್ರೆ ಮಾತ್ರ ಪ್ರಾರ್ಥನೆ ಮಾಡಿಕಾಗೋದಂತ ಇಲ್ಲ. ಆತ್ಮ ಭರಿತರಾಗಿ ನಾವು ನಿಲ್ಬೇಕಂದ್ರೆ ಕೆಲವು ಟೈಮಲ್ಲ, ನಾನು ಇಲ್ಲಿ ಮಧ್ಯಾಹ್ನ ವೇಳೆಯಲ್ಲಿ ಬಂದು ಪ್ರೇಯರ್ ಮಾಡುವಾಗ ಬಿಸಿಲು ಹೊಡಿತಾ ಇರ್ತದೆ, ನನ್ನ ಶರೀರದಲ್ಲಿ ಬೆವರು ಇಳಿತಾ ಇರ್ತದೆ, ಆದ್ರೂ ನಾನು ಪ್ರೇಯರ್ ಮಾಡ್ತಾನೆ ಇರ್ತೀನಿ. ಶರೀರ ಕಷ್ಟಪಡ್ತದೆ, ಆದ್ರೆ ಆತ್ಮನಿಂದ ನಾವು ನಡೆಸಲ್ಪಡುವಾಗ ಇದು ಈ ಆತ್ಮನಿಗೆ ಈ ಶರೀರ ವಿಧೇಯವಾಗ್ತದೆ, ಕಂಟ್ರೋಲ್ ಆಗ್ತದೆ, ಏನು ಮಾಡ್ಲಿಕ್ಕಾಗಲ್ಲ. ಒಪ್ಪಿಸಿಕೊಡ್ಬೇಕು ನಾವು. ಇಲ್ಲಿ ಈ ಇಕ್ಕಟ್ಟಿನ ಮಧ್ಯದಲ್ಲಿ, ಈ ಸಮಸ್ಯೆಗಳ ಮಧ್ಯದಲ್ಲಿ ಏನ್ ಕಾಣ್ತಿದ್ದಾನೆ, ಯೇಸು ಸ್ವಾಮಿ ದೇವರ ಬಲಗಡೆಯಲ್ಲಿ ನಿಂತಿರುವಂತ ದರ್ಶನವನ್ನು ಯಾರು ನೋಡ್ತಿರೋದು? ಯಾರನ್ನು? ಅಡಿಗೆ ಮಾಡ್ತಿದ್ದಂತ ವ್ಯಕ್ತಿ ಅಥವಾ ವಿಧವೆಯವರಿಗೆ ಉಪಚಾರ ಮಾಡ್ತಿದ್ದಂತ ವ್ಯಕ್ತಿ. ಯಾರ ನೋಡ್ತಿರೋದು? ಯೇಸು ಸ್ವಾಮಿ ದೇವರ ಬಲ. ಹಾಗಾದ್ರೆ ಇವನೊಳಗೆ ದೈವಿಕವಾಗಿರುವಂತಹ ಅನುಭವದಿಂದ ತುಂಬಿಸಲ್ಪಟ್ಟಂತ ವ್ಯಕ್ತಿಯಾಗಿದ್ದ ಇವನು. ಇವತ್ತು ನೀವು ಯಾವುದರಿಂದ ತುಂಬಿಸಲ್ಪಡಬೇಕು? ಈ ದೇವರ ವಾಕ್ಯದ ಅನುಭವದಿಂದ, ದೇವರ ವಾಕ್ಯದ ಆಲೋಚನೆಗಳಿಂದ ಯಾವಾಗಲೂ ನಾವು ತುಂಬಿಸಲ್ಪಡುವಾಗ ನಾವು ದರ್ಶನಗಳನ್ನು ಕಾಣ್ತೀವಿ. ನಿಮಗೆ ಕನಸು ಬೀಳ್ತದ, ದರ್ಶನ ಬೀಳ್ತದ? ಆರಾಧನೆ ಮಾಡುವಾಗ ನೀವು ದರ್ಶನಗಳನ್ನು ಕಾಣ್ತೀರಾ? ಕಾಣ್ಲಿಲ್ಲ ಅಂದ್ರೆ ಇವತ್ತಿನಿಂದ ಪ್ರಾರ್ಥನೆ ಮಾಡಿ. ಯಾಕಂದ್ರೆ ದೇವರ ದರ್ಶನಗಳನ್ನು ನೀವು ಹೊಂದಿಕೊಳ್ಬೇಕು, ದೇವರ ಆಲೋಚನೆಗಳನ್ನು ನೀವು ಹೊಂದಿಕೊಳ್ಬೇಕು, ದೇವರು ಮಾತನಾಡುವಂತ ಶಬ್ದಗಳನ್ನು ನೀವು ಗ್ರಹಿಸಿಕೊಳ್ಬೇಕು. ಕೃಪಾವರಗಳು, ಪವಿತ್ರಾತ್ಮನ ಫಲಗಳು ಸೇವಕರಿಗೆ ಮಾತ್ರ ಅಲ್ಲ, ಸಭೆಯಲ್ಲಿ ಬರುವಂತ ಎಲ್ಲರಿಗೂ, ಅಥವಾ ದೇವರನ್ನು ಅಂಗೀಕರಿಸಿರುವಂತ ಯೇಸು ಸ್ವಾಮಿಯನ್ನು ಅಂಗೀಕರಿಸುವಂತ ಎಲ್ಲ ದೇವರ ಮಕ್ಕಳಿಗೆ ಪಕ್ಷಪಾತವಿಲ್ಲದೆ ಕೊಡಲ್ಪಟ್ಟಂತ ಅನುಭವ. ಆಮೆನ್, ಹಲ್ಲೆಲೂಯಾ. ಯಾರು ದಾಹದಿಂದ ಅದನ್ನು ಬಯಸ್ತಾರೋ, ಯಾರು ಅದನ್ನು ದಾಹದಿಂದ ಬಯಸ್ತಾರೋ ಅದರಲ್ಲಿ ಅವರು ಬಲವಾಗಿ ಉಪಯೋಗಿಸಲ್ಪಡ್ತಾರೆ. ಅದಕ್ಕಾಗಿ ಇಲ್ಲಿ ಇನ್ನೊಂದು ವಿಷಯ ನಡೀತಾವ. ಏನ್ ಗೊತ್ತುಂಟ? ಯೇಸು ಸ್ವಾಮಿ ಹೇಳಿದಂತ ಅನುಭವವನ್ನು ಸ್ಟೇಫನ್ ಹೇಳ್ತಿದ್ದಾನೆ. ಅವರು ಕಲ್ಲು ಹೊಡೆದ ಮೇಲೆ ಇವನು ಸಾಯ್ಬೇಕಾಗಿಲ್ಲ. ಯಾಕೆ ಹೇಳಿ? ಅಲ್ಲಿ ಸ್ಟೇಫನ್ ಸತ್ತೋದ, ಅದಕ್ಕೊಂದು ಕಾರಣ ಇದೆ. ಸ್ಟೇಫನ್ ಸತ್ತೋಗ್ಲಿಕ್ಕೆ ಕಲ್ಲು ಹೊಡೆದಕ್ಕೆ ಸತ್ತೋದಲ್ಲ. ಅದು ಗೊತ್ತುಂಟ ನಿಮ್ಗೆ? ಲಾಜರನನ್ನು 4 ದಿನ ಕೊಳತಂತ ಲಾಜರನನ್ನು ಯೇಸು ಸ್ವಾಮಿ ಲಾಜರನೇ ಎದ್ದು ಬಾ ಎಂಬುದಾಗಿ ಹೊರಗೆ ಬಂದಾಗ ಅವನು ಎದ್ದು ಬಂದ. ದೇವರಿಂದ ಅಸಾಧ್ಯವಾದ ಕಾರ್ಯ ಒಂದಿಲ್ಲ. ಆದ್ರೆ ಇಲ್ಲಿ ಒಂದು ಕಾರ್ಯವನ್ನು ಯಾರು ಮಾಡ್ತಿದ್ದಾರೆ ಗೊತ್ತುಂಟ? ಸ್ಟೇಫನ್ ಅನ್ನು ಮಾಡ್ತಿದ್ದಾನೆ. ವಾಕ್ಯವನ್ನು ಓದೋಣ, 57ನೇ ವಚನದಿಂದ. ಆದರೆ ಅವರು ಮಹಾಶಬ್ದದಿಂದ ಕೂಗಿ ಕಿವಿಗಳನ್ನು ಮುಚ್ಚಿಕೊಂಡು ಒಟ್ಟಾಗಿ ಅವನ ಮೇಲೆ ಬಿದ್ದು ಅವನನ್ನು ಊರ ಹೊರಕ್ಕೆ ನೂಕಿಕೊಂಡು ಹೋಗಿ ಕೊಲ್ಲುವುದಕ್ಕೆ ಕಲ್ಲೆಸೆದರು. ಸಾಕ್ಷಿ ಅವರು ತಮ್ಮ ಬಟ್ಟೆಗಳನ್ನು ತೆಗೆದು ಸೌಲನೆಂಬ ಒಬ್ಬ ಯೌವನಸ್ಥನ ಕಾಲುಗಳ ಬಳಿಯಲ್ಲಿ ಇಟ್ಟರು. ಸೌಲನೆಂಬ ಇವ್ರು ಯಾರು ಗೊತ್ತುಂಟ? ಸೌಲ ಅಪೊಸ್ತಲನಾದ ಪೌಲ. ಏನಿಟ್ರಂತ ಅವನ ಕಾಲ್ಬಳಿ ಬಳಿಗೆ? ಸ್ಟೇಫನನ ಬಟ್ಟೆ ಹೋಗಿ ಇಟ್ರಂತೆ. ಆ ಬಟ್ಟೆ ಸಾಧಾರಣವಾದದ, ಪವಿತ್ರಾತ್ಮ ಭರಿತವಾಗಿರುವಂತ ಬಟ್ಟೆ. ಆಮೆನ್, ಹಲ್ಲೆಲೂಯಾ. ಪ್ರಿಯದೇವರ ಮಕ್ಕಳೇ, ನಮ್ಮ ಜೀವಿತವನ್ನು, ನಮ್ಮಲ್ಲಿರುವಂತ ಕಾರ್ಯಗಳನ್ನು ಸಾಧಾರಣವಾಗಿ ನೀವು ನೆನೆಸಬಾರದು. ಹಲ್ಲೆಲೂಯಾ. ನನಗೆ ಇಷ್ಟಿಲ್ಲ ಅನುಭವ ಇದೆ. ನಮ್ಮ ಪೀಟರ್ ಮಾಮ ಎಂಬುದಾಗಿ, ನನ್ನ ಮಾಮ ಇದ್ರು ಪೀಟರ್ ಜಮಖಂಡಿ ಎಂಬುದಾಗಿ, ಅವರು ಹುಬ್ಬಳ್ಳಿ ಪ್ರಾಂತದಲ್ಲಿ ಕರ್ನಾಟಕ ರಾಜ್ಯದ ಒಳ್ಳೆ ಸೇವೆ ಮಾಡಿದರು. ಅವರ 55ನೇ ವಯಸ್ಸಲ್ಲಿ ಅವರು 54 ಎಂಬುದಾಗಿ ನೆನೆಸ್ತೇನೆ, ಕಾರ್ ಆಕ್ಸಿಡೆಂಟ್ ಅಲ್ಲಿ ತೀರ್ಕೊಂಡು. ಅವರ ಒಂದು ಶರ್ಟ್ ನನ್ನ ಹತ್ರ ಇತ್ತು. ನಾನು ಅದನ್ನು ಹಾಕೊಳ್ಳುವಾಗೆಲ್ಲ ನನ್ನ ಜೀವಿತದಲ್ಲಿ ಒಂದು ಪ್ರಸನ್ನತೆ. ಹಳೇ ಶರ್ಟ್, ಅದು ಕಲರ್ ಎಲ್ಲ ಹೋಗಿದೆ. ಆದ್ರೆ ಅದನ್ನು ಹಾಕೊಳ್ಳುವಾಗ ಒಂದಿನ ನಾನು ಹಾಸ್ಪಿಟ್ಲಿಗೆ ಒಬ್ಬರಿಗೋಸ್ಕರ ಪ್ರಾರ್ಥನೆ ಮಾಡಿ ನಾನು ಹೋಗಿದ್ದೇನೆ. ಒಳ್ಳೆ ಒಂದು ಅಭಿಷೇಕದ ಬಲ ನನ್ನೊಳಗೆ, ಒಳ್ಳೆ ಒಂದು ಪ್ರಸನ್ಸ್.
ಎಲ್ಲರನ್ನ ನಾನು ಬೋಲ್ಡ್, ಅವರು ಒಳ್ಳೆ ಬೋಲ್ಡ್ ಆಗಿರುವಂತ ಸೇವಕರಾಗಿದ್ದಾರೆ, ಯಾರಿಗೂ ಭಯ ಪಡ್ತಿದ್ದಿಲ್ಲ, ಬೋಲ್ಡ್ ಆಗಿ ಸುವಾರ್ತೆನ ಸಾರುವಂತವರಾಗಿದ್ದಾರೆ. ನನಗೆ ಬೋಲ್ಡ್ನೆಸ್ ಅದನ್ನು ತೆಗೆದಿಟ್ಟಾಗಿಲ್ಲ. ಆಮೇಲೆ ಹಲ್ಲೆಲೂಯಾ. ನಾನು ಅವ್ರ ಮಕ್ಕಳ ಹತ್ರ ಹೇಳಿದ್ದೇನೆ, ಅವರ ಹೇಳಿದ್ದೇನೆ, ಹೀಗೆ ನನಗೆ ಅನುಭವ ಆಗ್ತಿತ್ತು ಆ ಶರ್ಟ್ ಅಲ್ಲಿ. ನಾನೇನ್ ಹೇಳ್ತಿದ್ದೇನೆ, ಇಲ್ಲಿ ಸೌಲನ ಕಾಲಿನ ಹತ್ರ ಹೋಗಿ ಇಟ್ರು, ಯಾರನ್ನು? ಸೇವನನ ಬಟ್ಟೆ ಇಟ್ಟು ತಪ್ಪು ಮಾಡಿದ್ರು. ಏನಾಯ್ತು ಗೊತ್ತುಂಟ? ಯಾರು ಬರೆಯದಿರುವಂತ, ಆಮೇಲೆ ಇವತ್ತು ಅನೇಕ ಪತ್ರಿಕೆಗಳನ್ನು, ಹೈಯೆಸ್ಟ್ ಪತ್ರಿಕೆಗಳನ್ನು ಬರೆದಿರೋರು ಯಾರು ಗೊತ್ತುಂಟ? ಪೌಲ. 13 ಪತ್ರಿಕೆಗಳನ್ನು ಬರೆದಿದ್ದಾನೆ ಪೌಲ. ಆಮೇಲೆ ಹಲ್ಲೆಲೂಯಾ. ಆಗ ಹೈಯೆಸ್ಟ್ ಪತ್ರಿಕೆಗಳನ್ನು ಬರೆದು ಸಭೆಯನ್ನು ಉತ್ತೇಜನ ಪಡಿಸಿ ಬಲವಾಗಿ ಉಪಯೋಗಿಸಲ್ಪಟ್ಟಂತ ಸೇವಕ ಆಗಿದ್ದಾನೆ. ಯಾರು? ಸೌಲ. ಹಲ್ಲೆಲೂಯಾ. ಅದಕ್ಕೆ ಸೌಲ ಎಂಬುದಾಗಿರುವಂತ ಹೆಸರು ಹಿಬ್ರು ಹೆಸರು, ಪೌಲನ ಎಂಬುದಾಗಿರುವಂತ ಹೆಸರು ಗ್ರೀಕ್ ಹೆಸರು. ಸೌಲನು ಪೌಲ ಆಗಲಿಲ್ಲ, ಆದ್ರೆ ಇದು ಏನಾಗಿದೆ? ಭಾಷೆಯಲ್ಲಿರುವಂತ ಹೆಸರು ಅಷ್ಟೇ. ಆಮೇಲೆ ಹಲ್ಲೆಲೂಯಾ. ಹಾಗೆ ಇಲ್ಲಿ ನಮಗೆ ನೋಡಲಿಕ್ಕೆ ಸಾಧ್ಯವಾಗ್ತದೆ, ಅವನ ಕಾಲುಗಳ ಬಳಿಗೆ ಹೋಗಿ ಇಟ್ರು. ಆಗ ನಿಮ್ಮ ಜೀವಿತದಲ್ಲಿ ಒಂದು ಕಾರ್ಯ ನೆನೆಸಬೇಕು, ನಿಮ್ಮ ಮೇಲಿರುವಂತ ಅಭಿಷೇಕದ ಬಲ ಅದು ಬೆಲೆ ಉಳ್ಳದ್ದಾಗಿದೆ. ಆಮೇಲೆ ಹಲ್ಲೆಲೂಯಾ. ಅದನ್ನು ಸಾಧಾರಣವಾಗಿ ನೆನೆಸಬೇಡಿ. ನೀವು ಹಾಕಿಕೊಳ್ಳುವಂತ ಬಟ್ಟೆ ಸಮೇತ ಏನಾಗಿರ್ತದೆ? ಆ ಅಭಿಷೇಕದ ಬಲವನ್ನು ಹೊಂದಿರ್ತದೆ, ಆತ್ಮ ಸಾನ್ನಿಧ್ಯದಿಂದ ತುಂಬಿಸಲ್ಪಟ್ಟಿರ್ತದೆ. ಹಲ್ಲೆಲೂಯಾ. ಅದಕ್ಕೆ ನಿಮಗೆ ಗೊತ್ತುಂಟ, ದೊಡ್ಡ ಸೇವಕರು ಬೆನ್ನಿನ್ ಎಂಬುದಾಗಿ ಅವರು ತಮ್ಮ ಕೋಟೆಗಳನ್ನು ಹೀಗೆ ಬೀಸುವಾಗಲೇ ಪವಿತ್ರಾತ್ಮನ ಬಲ ಎಲ್ಲರ ಮೇಲೆ ಇರ್ತದೆ. ಇಲ್ಲಿ ಗೊತ್ತುಂಟು, ಬ್ಯಾಂಗ್ಳೂರು ಪಟ್ಟಣದಲ್ಲಿ ಎಷ್ಟೋ ಲಕ್ಷ ಜನ ಸೇರಿ ಬಂದಂತ ಒಂದು ಕೂಟವಾಗಿತ್ತು. ಎಷ್ಟೋ ಲಕ್ಷ ಜನ, ಎಷ್ಟೋ ಜನರು ಬಿಡುಗಡೆ ಹೊಂದಿದ್ರು. ಆಮೇಲೆ ಆಗ ಇದು ಯಾಕೆ ಉದಾಹರಣೆ ಹೇಳಿದಂತ ಹೇಳಿದ್ರೆ, ಆ ಕಾರ್ಯಗಳು ಈಗಲೂ ನಡೀತಿದೆ ಎಂಬುದಾಗಿ ಹೇಳಿರುವಂತ ಉದಾಹರಣೆ ಕೊಟ್ಟದೆ. ಯಾಕಂದ್ರೆ ಅವರು ಇನ್ನೂ ಜೀವಂತವಾಗಿದ್ದಾರೆ. ಯಾರು? ಬೆನ್ನಿನ್ ಅವರು. ಆಮೇಲೆ ಹಲ್ಲೆಲೂಯಾ. ಆದ್ರೆ ಮುಂದಿನ ವಚನ ಓದಿಕೊಳ್ಳೋಣ. ಅವರು ಸ್ಟೇಫನ ಮೇಲೆ ಕಲ್ಲೆಸೆಯುತ್ತಾ ಇರಲು ಅವನು ಕರ್ತನ ಹೆಸರನ್ನು ಹೇಳಿ, ಯೇಸು ಸ್ವಾಮಿಯೇ, ನನ್ನ ಆತ್ಮವನ್ನು ಸೇರಿಸಿಕೊ. ನನ್ನ ಆತ್ಮವನ್ನು ಸೇರಿಸಿಕೊ. ಕಲ್ಲು ಹೆಸರಿನಿಂದಲ್ಲ ಯಾರು ಸ್ಟೇಫನನ ಮರಣ ಹೊಂದಿತ್ತು. ಅವ್ರು ಎಷ್ಟೇ ಕಲ್ಲು ಎಸ್ತರು ಸಮೇತ ಸ್ಟೇಫನನ್ನು ಎಬ್ಬಿಸಲಿಕ್ಕೆ ದೇವರು ಶಕ್ತನಾಗಿದ್ದ. ಇದಕ್ಕೆ ಉದಾಹರಣೆ ಕೊಡ್ತೇನೆ. ಒಂದಿನ ಅಪೊಸ್ತಲನಾದ ಪೌಲನು, ಯಾರು? ಈ ಸೌಲನೇ. ಹಲ್ಲೆಲೂಯಾ. ಅಪೊಸ್ತಲನಾದ ಪೌಲನು ಒಂದಿನ ಒಂದು ಪ್ರಾಂತ್ಯಕ್ಕೆ ಹೋದಾಗ ಅಲ್ಲಿ ಇರುವವರೆಲ್ಲ ಹಿಡ್ಕೊಂಡು ಸಾರಿ ಹೊಡೆದು ಬಿಟ್ರು. ಯಾರಿಗೆ? ಪೌಲನು. ಅವ್ರು ಹೊಡ್ತಾ ನೋಡಿದ್ರೆ ಒಂದು ಸತ್ಯ ಹೋದ ಅಂತ ನೆನೆಸಿದ್ರು. ಯಾರು? ಪೌಲನು. ಆ ವ್ಯಕ್ತಿಗಳ ನೆನೆಸಿ ಸತ್ತೋದನ್ನು ನೆನೆಸಿ ಅವನನ್ನು ಬಿಟ್ಟು ಹೋದ ಸ್ವಲ್ಪ ಕ್ಷಣದಲ್ಲೇ ಪೌಲನ ಎದ್ದು ನಿಂತು ಬಿಟ್ಟು. ಹಲ್ಲೆಲೂಯಾ. 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 ಇಲ್ಲಿ ಸ್ಟೇಫನನು ಮರಣ ಹೊಂದಿದ್ದು ಕಲ್ಲು ಎಸೆದ್ರ ನಿಮಿತ್ತವಲ್ಲ. ಆತನು ಹೇಳ್ತಿದ್ದಾನೆ, ನನ್ನ ಆತ್ಮವನ್ನು ಏನ್ ಮಾಡು. ಹಲ್ಲೆಲೂಯಾ. ಹಲ್ಲೆಲೂಯಾ. ಇವತ್ತು ಪ್ರಿಯ ದೇವರ ಮಕ್ಕಳೇ, ಇವತ್ತು ನಾವು ಕಲಿತಿರುವಂತ ಅಥವಾ ನಾವು ಕೇಳಿರುವಂತ ದೇವರ ಆಲೋಚನೆ, ದೇವರ ಮಾರ್ಗದರ್ಶನಕ್ಕೂ ಲೋಕದ ಮಾರ್ಗದರ್ಶನಕ್ಕೂ ವ್ಯತ್ಯಾಸವಾದ ಅನುಭವ ಇದೆ. ನಾವು ಪೂರ್ಣತೆಯಿಂದ ದೇವರನ್ನು ನಂಬುವಾಗ ನಮ್ಮ ಜೀವಿತದಲ್ಲಿ ಅತಿಶಯವಾದದನ್ನು ದೇವರು ಮಾಡಲಿಕ್ಕೆ ಶಕ್ತನಾಗಿದ್ದಾನೆ. ಆಮೆನ್. ಹಲ್ಲೆಲೂಯಾ. 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 ಆದ್ದರಿಂದ ನಮ್ಮ ಜೀವಿತದಲ್ಲಿ ಎಲ್ಲಿಯೂ ಲೋಕದ ಆಲೋಚನೆಗೆ ನಾವು ಒಳಗಾಗುವುದು ಬೇಡ. ಲೌಕಿಕವಾಗಿರುವಂತಹ ಇಚ್ಛೆಗಳಿಗೆ, ವಿಷಯಗಳಿಗೆ ನಾವು ಒಳಗಾಗುವುದು ಬೇಡ. ನಮ್ಮ ಜೀವಿತದಲ್ಲಿ ದೇವರು ಅತಿಶಯವಾದ ಕಾರ್ಯಗಳನ್ನು ಮಾಡುವವನಾಗಿದ್ದಾನೆ. ಪ್ರಿಯರ ಮಕ್ಕಳೇ, ನಮಗೆ ಅನೇಕ ಉದಾಹರಣೆಗಳಿದೆ. ಯಾರೆಲ್ಲ ಲೋಕದ ಆಲೋಚನೆಗಳ ಒಳಗಾಗಿದ್ದಾರೋ ಅವರು ಇವತ್ತು ಒದ್ದಾಡ್ತಿದ್ದಾರೆ, ಇವತ್ತು ಕಷ್ಟಪಡ್ತಾ ಇದ್ದಾರೆ. ಲೋಕದಲ್ಲಿ ಒಳಗೆ ಹೋದಾಗ ಒಂದು ಆಶೀರ್ವಾದ ಬಂದಿತ್ತು, ಒಂದು ಒಳ್ಳೆಯ ಅನುಭವ ಇತ್ತು, ಆದ್ರೆ ಈಗ ಇಲ್ಲ. ಆದ್ರೆ ಈಗ ನಿಮಗೆ ಕಠಿಣ ಪರಿಸ್ಥಿತಿ ಇರಬಹುದು. ದಾನಿಯೇಲನಿಗೆ ಈಗ ಕಠಿಣ ಪರಿಸ್ಥಿತಿ ಇರಬಹುದು. ಯೇಸು ಸ್ವಾಮಿಯ ಅನುಭವ ಆಗ ಕಠಿಣವಾಗಿರಬಹುದು. ಆದ್ರೆ 3ನೇ ದಿನದಲ್ಲಿ ಮರಣವನ್ನು ಜಯಿಸಿ ಪುನರುತ್ಥಾನವಾಗಿ ಆ ಗೋಡೆಯನ್ನು ಒಡೆದು ಹೊರಗೆ ಬರ್ತಾರೆ ಎಂಬುದಾಗಿ ಯಾರಿಗೂ ಗೊತ್ತಿರಲಿಲ್ಲ. ಯಾರಿಗೆ ಗೊತ್ತಿತ್ತು? ದೇವರಿಗೆ ಗೊತ್ತಿತ್ತು, ಯೇಸು ಸ್ವಾಮಿಗೆ ಗೊತ್ತು. ಇವತ್ತು ನನ್ನನ್ನು ಕೇಳುವಂತ ಪ್ರಿಯ ದೇವರ ಮಕ್ಕಳೇ, ಈ ಲೋಕದ ಯಾವ ಶಕ್ತಿಗಳಿಗೂ ನಿಮ್ಮನ್ನು ತಡೆದು ನಿಲ್ಲಿಸಲಿಕ್ಕೆ ಸಾಧ್ಯ. ಹಲ್ಲೆಲೂಯಾ. ಇಲ್ಲಿ ನಡೆಯುತ್ತಿರುವಂತ ಈ ಆರಾಧನೆ, ಈ ಸೇವೆಯನ್ನು ಯಾವ ಶಕ್ತಿಗೂ ತಡೆದು ನಿಲ್ಲಿಸಲಿಕ್ಕೆ
ಸಾಧ್ಯವಾಗಲ್ಲ. ಯಾಕಂದ್ರೆ ಈ ಸಭೆ, ಈ ಆಲಯ, ಇಲ್ಲಿ ಬರುವಂತ ಜನರು ಯಾರ್ದು ಗೊತ್ತುಂಟ? ದೇವರು. ಆಮೆನ್. ಹಲ್ಲೆಲೂಯಾ. ಇದು ಅಭಿವೃದ್ಧಿ ಹೊರತದೆ ಹೊರತು ಇದು ಕಮ್ಮಿ ಆಗಲ್ಲ. ಇದು ವಾಗ್ದಾನಗಳನ್ನು ಮುಂದೆ ಹೋಗ್ತದೆ ಹೊರತು ಹಿಂಜಾರಿ ಬರಲ್ಲ. ನಾನು ಇದನ್ನು ಹೇಗೆ ಹೇಳ್ತಿದ್ದೇನೆ ಅಂದ್ರೆ ನಂಬಿಕೆಯಿಂದ ಹೇಳ್ತಿದ್ದೇನೆ. ಈ ಸೇವೆಯ ಮೇಲೆ, ಈ ಸಭೆಯ ಮೇಲೆ, ಇಲ್ಲಿ ಬರುವಂತ ಜನರ ಮೇಲೆ, ಈ ಆತ್ಮ ರಕ್ಷಣೆಯ ಮೇಲೆ ದೇವರಿಗೆ ಒಂದು ಉದ್ದೇಶ ಇದೆ. ಅದನ್ನು ದೇವರು ನೆರವೇರಿಸಲಿಕ್ಕೆ ಶಕ್ತನಾಗಿದ್ದಾನೆ. ದೇವರು ಅಸಾಧ್ಯವಾದದನ್ನು ಸಾಧ್ಯವಾಗಿ ಮಾಡುವಂತ ದೇವರಾಗಿದ್ದಾನೆ. ಆಮೆನ್. ಹಲ್ಲೆಲೂಯಾ. ನಮ್ಮೆಲ್ಲ ದೇವರ ಸನ್ನಿಧಾನದಲ್ಲಿ ನಿಂತುಕೊಳ್ಳೋಣ. ಈ ವಾಕ್ಯದ ಆಲೋಚನೆ ಮುಂದೆ ನಮ್ಮಲ್ಲಿ ನಾವು ಒಪ್ಪಿಸಿಕೊಳ್ಳೋಣ. ಈ ದಿನದಲ್ಲಿ ನಾವು ಕೆಲವು ಆಲೋಚನೆಗಳನ್ನು ನಾವು ಕೇಳಿದ್ದೇವೆ. ಕೀರ್ತನೆ ಮೂಲಕವಾಗಿ ದೇವರು ಮಾತನಾಡುತ್ತಾನೆ. ಈ ವಾಕ್ಯದ ಮೂಲಕವಾಗಿ ದೇವರು ಮಾತನಾಡುತ್ತಾನೆ. ಪ್ರಿಯ ದೇವರ ಮಕ್ಕಳೇ, ನಮ್ಮ ಜೀವಿತದಲ್ಲಿ ದೇವರ ಮಾರ್ಗದರ್ಶನದಲ್ಲಿ ಮುಂದೆ ಸಾಗಲಿಕ್ಕೆ ನಾವು ಪ್ರಯಾಸ ಪಡೋಣ. ದೇವರ ಆತ್ಮನಿಂದ ನಡೆಸಲ್ಪಡೋಣ. ಯಾವಾಗಲೂ ದೇವರ ವಾಕ್ಯದ ಆಲೋಚನೆಯಲ್ಲೇ ನಾವು ನೆಲೆ ನಿಲ್ಲೋಣ. ಲೋಕ ಆಲೋಚನೆ ಬೇಡ, ಲೌಕಿಕವಾಗಿರುವಂತ ಇಚ್ಛೆಗಳು ಬೇಡ, ಲೌಕಿಕವಾಗಿರುವಂತಹ ಮಾರ್ಗದರ್ಶನಗಳು ನಮಗೆ ಬೇಡ. ಯಾಕಂತ ಹೇಳಿದ್ರೆ ಅದು ನಮ್ಮನ್ನು ನಾಶನಕ್ಕೆ ಕರೆದುಕೊಂಡು ಹೋಗುವಂತದ್ದಾಗಿರ್ತದೆ. ನಿತ್ಯ ರಾಜ್ಯಕ್ಕಲ್ಲ, ನಿತ್ಯ ರಾಜ್ಯಕ್ಕೆ ನಮ್ಮನ್ನು ನಡೆಸುವಂಥದ್ದು, ನಿತ್ಯವಾದ ಸಮಾಧಾನಕ್ಕೆ ನಮ್ಮನ್ನು ನಡೆಸುವಂಥದ್ದು ಅದು ದೇವರಿಂದ ಬರುವಂತ ಆಲೋಚನೆ ಮಾತ್ರ. ತತ್ಕಾಲಕ್ಕೆ ಅದು ಕಠಿಣವಾಗಿರ್ಬೋದು, ಕಷ್ಟವಾಗಿರ್ಬೋದು, ಇಕ್ಕಟ್ಟಾಗಿರ್ಬೋದು, ಸಮಸ್ಯೆ ಆಗಿರ್ಬೋದು. ಆದರೆ ಅಂತ್ಯ ಅದರ ಮಹಿಮೆಯಾಗಿ ಹೊರಗೆ ಬರ್ತದೆ. ಅನೇಕರಿಗೆ ಸಾಕ್ಷಿಯಾಗಿ ಹೊರಗೆ ಬರ್ತದೆ. ಅನೇಕರ ಬಾಯಿಗಳಲ್ಲಿ ದೇವರನ್ನು ಮಹಿಮೆ ಪಡಿಸುವಂತ ಅನುಭವವಾಗಿ ಅದು ಹೊರಗೆ ಬರ್ತದೆ. ನಮ್ಮ ದೇವರನ್ನು ನಾವು ನಂಬೋಣ. ಆತನು ಪ್ರೀತಿಸುವಂತ ದೇವರು. ನಮ್ಮ ಯೇಸು ಸ್ವಾಮಿ ನಮ್ಮನ್ನು ರಕ್ಷಿಸುವಂತ ದೇವರು, ನಮಗೆ ಸೌಖ್ಯವನ್ನು ಕೊಡುವಂತ ದೇವರು. ಆತನ ಒಂದು ಮಾತು ನಮ್ಮ ಜೀವಿತದಲ್ಲಿ ಅನೇಕ ವಿಷಯಗಳಲ್ಲಿ ಬದಲಾವಣೆಗಳನ್ನು ತರುತ್ತದೆ. ನಮ್ಮನ್ನು ನಾವು ಆತನ ಕರಗಳಲ್ಲಿ ತಗ್ಗಿಸೋಣ. ಪರಿಶುದ್ಧನಾದ ದೇವರೇ, ಈ ದಿನದ ಆರಾಧನೆ ನೀವು ಆಶೀರ್ವದಿಸಿದ್ದೀರಾ. ಈ ದಿನದ ನಮ್ಮ ಸಂಗಡ ನೀವು ಮಾತನಾಡಿದ್ದೀರಾ. ಬಂದಿರುವಂತ ನಿನ್ನ ಮಕ್ಕಳ ಜೀವಿತದಲ್ಲಿ ನೀನು ಅತಿಶಯವಾದ ಕಾರ್ಯಗಳನ್ನು ಮಾಡಿದಕ್ಕಾಗಿ ಸ್ತೋತ್ರ ಕರ್ತನೆ. ಈ ದಿನದಿಂದಲೇ ನಿನ್ನ ಮಾರ್ಗದರ್ಶನದಲ್ಲಿ ಕರ್ತನೆ ಅವರ ಮುಂದೆ ಸಾಗಲಿಕ್ಕೆ ಒಂದು ಸಲವು ಲೌಕಿಕವಾದ ಆಲೋಚನೆಗಳಿಗೆ ಒಳಗಾಗದಂತೆ ನಿನ್ನ ಕೃಪೆಯನ್ನು ಆಶ್ರಯಿಸಲಿಕ್ಕೆ ನಿನ್ನ ಮಕ್ಕಳನ್ನು ಬಲಪಡಿಸಿರಿ ಕರ್ತನೆ. ದೇವರೇ, ದಾಹದಿಂದ ಬಂದಿರುವಂತ ನಿನ್ನ ಮಕ್ಕಳಿಗಾಗಿ ನಾನು ಪ್ರಾರ್ಥಿಸುತ್ತೇನೆ. ನಿನ್ನ ನಾಮದಲ್ಲಿ ಅವರನ್ನು ಆಶೀರ್ವದಿಸುತ್ತೇನೆ. ಯೇಸುವಿನ ನಾಮದಲ್ಲಿ ಅವರೆಲ್ಲ ಪರಿಸ್ಥಿತಿಗಳು, ಅವರೆಲ್ಲ ಕಾರ್ಯಗಳು ಬದಲಾಗಲಿ ಕರ್ತನೆ. ಯೇಸುವಿನ ನಾಮದಲ್ಲಿ ಈಗಿರುವಂತ ಪರಿಸ್ಥಿತಿಯಲ್ಲ, ಈಗಿರುವಂತ ಅನುಭವವಲ್ಲ, ನಿನ್ನ ವ್ಯತ್ಯಾಸವಾದ ಬಿಡುಗಡೆಯನ್ನು ಅವರು ಕಾಣಲಿಕ್ಕೆ ನೀವು ತಾನೇ ಕೃಪೆ ನೀಡಿ ಎಂಬುದಾಗಿ ನಾನು ಪ್ರಾರ್ಥಿಸ್ತೇನೆ. ನಿನ್ನ ಆಳ್ವಿಕೆಗಳಿಗಾಗಿ ಸ್ತೋತ್ರ, ನಿನ್ನ ಆಲೋಚನೆಗಳಿಗಾಗಿ ಸ್ತೋತ್ರ ಕರ್ತನೆ. ಸ್ತೋತ್ರವಾಗಲಿ ಕರ್ತನೆ. ಈ ನಿನ್ನ ಕೃಪೆ, ನಿನ್ನ ಸಾನ್ನಿಧ್ಯ ಕರ್ತನೆ ಸ್ವಾಮಿ, ಕರ್ತನೆ ಸ್ತೋತ್ರವಾಗಲಿ. ಸಭೆಯಲ್ಲಿ ಇಲ್ಲಿ ಬಂದಂತ ಎಲ್ಲ ಜನರೊಂದಿಗೆ ನಡೆಸಿದಕ್ಕಾಗಿ ಸ್ತೋತ್ರ. ಇಲ್ಲಿ ತನಕ ನಮ್ಮನ್ನು ನಿನ್ನ ಆರಾಧಿಸಲಿಕ್ಕೆ, ನಿನ್ನ ವಾಕ್ಯವನ್ನು ಕೇಳಲಿಕ್ಕೆ ನಮ್ಮ ಕೊಟ್ಟದ ಕೃಪೆಗಾಗಿ ಸ್ತೋತ್ರ. ಬಾರದಿರುವಂತ ಕುಟುಂಬಗಳಿಗಾಗಿ ಪ್ರಾರ್ಥಿಸುತ್ತೇನೆ. ಅವರೆಲ್ಲ ವಿಷಯಗಳ ಮೇಲೆ, ವಿಚಾರಗಳ ಮೇಲೆ ನಿನ್ನ ಬಿಡುಗಡೆಯನ್ನು ಉಂಟು ಮಾಡು, ಆಧಾರವನ್ನು ಉಂಟು ಮಾಡು ಕರ್ತನೆ. ನಿನ್ನ ಸಂಧಾನಕ್ಕೆ ಓಡಿ ಬಂದು ನಿನ್ನನ್ನು ಆರಾಧಿಸಲಿಕ್ಕೆ ನೀನು ತಾನೇ ಸಹಾಯ ಮಾಡಿರುವುದಾಗಿ ನಾನು ಪ್ರಾರ್ಥಿಸುತ್ತೇನೆ. ಸಂಪೂರ್ಣವಾಗಿ ಎಲ್ಲ ವಿಷಯಗಳಿಂದ ನಾನು ಸುಲೋಪಿಸಿಕೊಡುತ್ತೇನೆ. ತೆರಿಗೆ ಮನೆಗಳಿಗೆ ಹೋಗುವಾಗ ನಿನ್ನ ಕೃಪೆ ಸಾನ್ನಿಧ್ಯ ಮಕ್ಕಳೊಂದಿಗಿರಲಿ. ಅದೇ ರೀತಿ ವಾರದಲ್ಲಿ ನಡೆಯುವ ಎಲ್ಲ ಪ್ರಾರ್ಥನೆಗಳಲ್ಲಿ ನಿನ್ನ ಸಾನ್ನಿಧ್ಯ, ನಿನ್ನ ಪ್ರಸನ್ನತೆ ಇರುವುದಕ್ಕಾಗಿ ಸ್ತೋತ್ರ. ಎಲ್ಲ ಘನ ಮಾನ ಮಹಿಮೆ ನಿನ್ನ ಒಬ್ಬರಿಗೆ ಸಲ್ಲಿಸುತ್ತಾ ಯೇಸುವಿನ ನಾಮದಲ್ಲಿ ಬಿಡುತ್ತೆ ನಿನ್ನ ಪ್ರೀತಿಯುಳ್ಳ ತಂದೆಯೇ, ಆಮೆನ್. ನಾವಂತೆ ಅರ್ಶನ ಬೇಡಿಕೊಳ್ಳೋಣ. ಕರ್ತನಾದ ಯೇಸು ಕ್ರಿಸ್ತನ ಕೃಪೆ,